ನುಡಿದಂತೆ ನಡೆದಂತ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ. ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತರಕ್ಕೆ ಸಾಧ್ಯ ಆಯಿತು. ಒಂದು 5 ವರ್ಷ ಈ ಹುಡುಗ ಏನ್ ಮಾಡಬಲ್ಲ? ಯಾರಾಗ್ತಾರೆ ಸಿಎಂ? ಶುರುವಾಗಿದೆ 2018ರ ವಿಧಾನಸಭಾ ಚುನಾವಣಾ ಕಾವು. ನಿಮ್ಮ ನಾಯಕನ ಆಯ್ಕೆಗಾಗಿ ಸಿದ್ಧರಾಗಿದ್ದೀರಿ ನೀವು. ನಿಮ್ಮ ಧ್ವನಿಗೆ ವೇದಿಕೆ ಕಲ್ಪಿಸ್ತಾ ಇದ್ದೀವಿ ನಾವು. ಇದು ಟಿವಿ5 ನ ಎಲೆಕ್ಷನ್ ಎಕ್ಸ್‌ಪ್ರೆಸ್ ನ ವಿಶೇಷ. ಯಾರಾಗ್ತಾರೆ ಸಿಎಂ? ನಮಸ್ಕಾರ. ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರ. ಯಾರಾಗ್ತಾರೆ ಸಿಎಂ? ಎಸ್ ವೀಕ್ಷಕರೇ, ನಾವಿವತ್ತು ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ರಾಜ್ಯದ ಅತಿ ದೊಡ್ಡ ಜಿಲ್ಲೆಯ ಒಂದು ಭಾಗವೇ ಆಗಿ ಹೋಗಿದೆ ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರ. ದಶಕಗಳಿಂದಲೂ ಕೂಡ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇರುವಂಥದ್ದು. ಹಾಗೆಯೇ ಆ ಸಮಸ್ಯೆಗೆ ಪರಿಹಾರಗಳನ್ನು ಎಷ್ಟೇ ಸರ್ಕಾರಗಳು ಬಂದರೂ ಇಲ್ಲಿ ಮಾಡಿಕೊಡ್ತಾ ಇಲ್ಲ ಅನ್ನುವಂಥ ಕೂಗು, ಬೇಡಿಕೆ ಹಲವು ದಶಕಗಳಿಂದ ಇದೆ. ನೋಡೋಣ ಯಾವ ರೀತಿಯಲ್ಲಿ ಚರ್ಚೆಯಲ್ಲಿ ಜನ ಹಾಗೆ ಮುಖಂಡರು ತಮ್ಮ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾರೆ ಅನ್ನುವಂಥದ್ದು. ಇನ್ನು ಚಿಕ್ಕೋಡಿ ಅಂದ ತಕ್ಷಣ ನಮಗೆ ನೆನಪಾಗೋದು ಕಬ್ಬು ಬೆಳೆ, ಅದರ ಜೊತೆಗೆ ದ್ರಾಕ್ಷಿ, ಮೆಕ್ಕೆಜೋಳ, ಇನ್ನು ವಿಳೆಯದೆಲೆ ತುಂಬ ಫೇಮಸ್ ಆಗಿದೆ ಚಿಕ್ಕೋಡಿನಲ್ಲಿ. ಸೊ ಇಂತೆಲ್ಲವನ್ನು ಕೂಡ ಇರುವಂತಹ ಒಂದು ವಿಸ್ತೃತವಾದಂಥ ಸುಂದರವಾದ ಬೆಟ್ಟಗುಡ್ಡಗಳಿರುವಂತಹ ಚಿಕ್ಕೋಡಿ ಪಟ್ಟಣ ಯಾಕೆ ಇನ್ನೂ ಜಿಲ್ಲಾ ಕೇಂದ್ರ ಆಗಿಲ್ಲ ಎನ್ನುವಂತಹ ಪ್ರಮುಖ ಚರ್ಚೆ ಕೂಡ ಇವತ್ತು ನಡೆಯುತ್ತೆ. ಅದರ ಜೊತೆಗೆ ಇಚ್ಛಾಶಕ್ತಿಯ ಕೊರತೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯಲ್ಲಿ ರಾಜಕಾರಣಿಗಳು ಯಾಕೆ ಆಟ ಆಡ್ತಾ ಇದ್ದಾರೆ, ಸಾರ್ವಜನಿಕರ ಜೊತೆ, ಜನರ ಜೀವನದ ಜೊತೆ, ರೈತರ ಜೊತೆ ಯಾಕೆ ಚೆಲ್ಲಾಟ ಆಡ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಚರ್ಚೆ ಮಾಡೋಣ. ನನ್ನ ಜೊತೆ ಹಾಜರಿದ್ದಾರೆ ಹಲವು ಅತಿಥಿಗಳು. ಅವರನ್ನ ಪರಿಚಯ ಮಾಡ್ಕೊಳ್ತೀನಿ. ಮೊದಲನೇದಾಗಿ ನನ್ನ ಬಲಭಾಗದಲ್ಲಿ ಸಮಾಜ ಸೇವಕರಾಗಿರುವಂತಹ ಚಂದ್ರಕಾಂತ್ ಹುಕ್ಕೇರಿ ಅವರಿದ್ದಾರೆ. ಹುಕ್ಕೇರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ನನ್ನ ಎಡಭಾಗದಲ್ಲಿ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ರವೀಂದ್ರ ಮಿರ್ಜಿ ಅವರಿದ್ದಾರೆ. ರವೀಂದ್ರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು JDS ನ ಮುಖಂಡರಾಗಿರುವಂತಹ ಕಾಡಗೌಡ ಪಾಟೀಲ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನನ್ನ ಚರ್ಚೆಯನ್ನು ಆರಂಭ ಮಾಡ್ತೀನಿ. ಈಗಾಗಲೇ ಹೇಳಿದ ಹಾಗೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಯಾಕೆ ಬರುತ್ತೆ ಎನ್ನುವಂತ ಪ್ರಶ್ನೆ, ಅದರ ಜೊತೆಗೆ ಈ ಹಿಂದಿನ ಇತಿಹಾಸವನ್ನು ನೋಡೋಣ. 1999ನೇ ಇಸ್ವಿನಲ್ಲಿ JDU ನ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರುತ್ತೆ, ಶಾಸಕರಾಗ್ತಾರೆ. 2004ರಲ್ಲಿ ಬಿಜೆಪಿ ಶಾಸಕರಾಗಿ ಆಯ್ಕೆ ಆಗ್ತಾರೆ ಬಿಜೆಪಿ ಪಕ್ಷದಿಂದ. ಇನ್ನು 2008, 13 ಮತ್ತು ಉಪಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಇಲ್ಲಿ ಆಯ್ಕೆ ಆಗ್ತಾರೆ. ತಂದೆ ಮಗ ಇವರಿಬ್ಬರ ಆಯ್ಕೆ ಬದಲಾಗುತ್ತೆ. ಪ್ರಕಾಶ್ ಹುಕ್ಕೇರಿ ಸಂಸದರಾಗಿ ಆಯ್ಕೆ ಆಗ್ತಾರೆ. ಅವರ ಮಗ ಗಣೇಶ್ ಹುಕ್ಕೇರಿ ಇಲ್ಲಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅಂದ್ರೆ 3 ಅವಧಿಗಳಿಗೆ ಇಲ್ಲಿ ಕಾಂಗ್ರೆಸ್ ಅನ್ನು ಆಯ್ಕೆ ಮಾಡಲಾಗುತ್ತೆ. ಹಾಗಾದ್ರೆ ಸರ್ಕಾರ ಕೂಡ ಕಾಂಗ್ರೆಸ್ದೇ ಇತ್ತು 5 ವರ್ಷಗಳಲ್ಲಿ. ಈ 5 ವರ್ಷಗಳಲ್ಲಿ ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಆದಂತಹ ಬೆಳವಣಿಗೆಗಳೇನು, ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಅಥವಾ ಶಾಸಕರು ಅಥವಾ ಸಂಸದರು ಮತ್ತು ಉಸ್ತುವಾರಿ ಸಚಿವರು ಇಲ್ಲಿ ಏನು ಕ್ರಮ ತೆಗೆದುಕೊಂಡಿದ್ದಾರೆ ಎಲ್ಲವನ್ನು ಚರ್ಚೆ ಮಾಡೋಣ. ನೇರವಾಗಿ ಮೊದಲನೇ ಪ್ರಶ್ನೆ ಸಮಾಜ ಸೇವಕರಿಗೆ. ಸರ್, ಇಲ್ಲಿನ ಅಭಿವೃದ್ಧಿಗಳು, ಇಲ್ಲಿನ ಸಮಸ್ಯೆ, ಇಲ್ಲಿನ ಮೂಲಭೂತ ಸೌಕರ್ಯಗಳು ಈ 5 ವರ್ಷಗಳಲ್ಲಿ ಅಥವಾ ಈ ಕಾಂಗ್ರೆಸ್ನ ಆಡಳಿತದಲ್ಲಿ ಅಥವಾ ಕಾಂಗ್ರೆಸ್ನ ಶಾಸಕರ ಆಡಳಿತದಲ್ಲಿ ಸಮರ್ಪಕವಾಗಿ ನಡೆದಿದೆಯಾ? ಏನು ಹೇಳ್ತೀರಿ? ಸ್ವಲ್ಪ ಸಮಾಧಾನಕಾರಕ ಐತ್ರಿ. ಸಮಾಧಾನಕರ ಅಭಿವೃದ್ಧಿಗಳು ಆಗಾಕದಾವ್ರಿ, ಮಾಡಾಕತ್ತಿದಾರ್ರಿ. ಏನೇನೋ ರಸ್ತೆಗಳಾಗಿದಾವ್ರಿ, ನೀರು ವ್ಯವಸ್ಥೆ ಆಗಿದಾವ್ರಿ. ಆದ್ರೆ ಕೆಲವೊಂದು ದೊಡ್ಡ ಸಮಸ್ಯೆಗಳು ಮಾತ್ರ ಭಾಳ ಅದಾವ್ರಿ. ದೊಡ್ಡ ಸಮಸ್ಯೆ ಅಂದ್ರೆ ರೈತರಿಗೆ ಸುಖ ಆಗಬೇಕಾದ್ರೆ ನೀರಾವರಿ ಆಗ್ಬೇಕ್ರಿ. ಕೃಷ್ಣಾವಳಿ ನಮ್ಮ ಸಮೀಪ ಐತ್ರಿ. ಕೃಷ್ಣಾವಳಿ ಚಿಕ್ಕೋಡಿಗೆ ತಂದು ಕೊಡುವಂಥ ಶಕ್ತಿ ಇದ್ದವ್ರು ನಮ್ಮ ಸಂಸದ ಶಾಸಕರು ಅದಾರ್ರಿ. ಯಾಕೆ ಮನಸ್ಸು ಮಾಡುವಾರೋ ತಿಳಿವತ್ತಾಗೈತ್ರಿ. ನೀರಾವರಿ ಆಗ್ಬೇಕ್ರಿ, ಮತ್ತೊಂದು ರೈತರಿಗೆ ಬೆಲೆ ಸಿಗೋಂಗೆ ಆಗ್ಬೇಕ್ರಿ, ಇದೊಂದು ಆಗ್ಬೇಕ್ರಿ. ಮುಂದೆ ವಿದ್ಯುತ್ ಸಮಸ್ಯೆ ಐತ್ರಿ. ರೈತರಿಗೆ ನಾವು ಪುಕ್ಕಟ್ಟೇನು ವಿದ್ಯುತ್ ಕೊಡ್ತೀವ್ರಿ, ಪುಕ್ಕಟ್ಟೆ ವಿದ್ಯುತ್ ನಮ್ಗೆ ಬೇಡ. ಸರ್ಕಾರದಿಂದ ರೈತರಿಗೆ ಭಿಕ್ಷೆ ಕೊಡೋದು ಬೇಡ್ರಿ. ನಮಗೆ 24 ತಾಸು ಕರೆಂಟ್ ಕೊಡ್ರಿ, 24 ತಾಸು ಕರೆಂಟ್ ಕೊಡ್ರಿ, 24 ತಾಸು ನೀರು ಕೊಟ್ರೆ ನಮ್ಮ ರೈತರಿಗೆ ಸುಖ ಆಗ್ತೈತಿ. ಮತ್ತು ಚಿಕ್ಕೋಡಿ ಜಿಲ್ಲಾ ಆಗ್ಬೇಕ್ರಿ. ಜಿಲ್ಲಾ ಆಗೋದು ಸಮಸ್ಯೆ 20 ವರ್ಷದಿಂದ ಐತ್ರಿ. ಯಾಕೆ ಜಿಲ್ಲಾ ಆಗ್ಬೇಕ್ರಿ ಅಂತ ನೀವು ಬಂದು ಹೇಳೋದಂದ್ರೆ ರೀ, ನಮ್ಮ JH ಪಟೇಲ್ ಇದ್ದಾಗ ಚಿಕ್ಕೋಡಿ ಜಿಲ್ಲಾ ಮಾಡಿದ್ರಿ. ಕೆಲವು ರಾಜಕೀಯ ಇಚ್ಛಾಶಕ್ತಿ ಕೊರತೆದಿಂದ ಅವಾಗ ರದ್ದಾಯ್ತು. 7 ಹೊಸ ಜಿಲ್ಲೆಗಳಾದಂತಹ ಸಂದರ್ಭದಲ್ಲಿ ಇದು ಕೂಡ ಜಿಲ್ಲೆ ಆಗಿತ್ತು. ಒಳಗ ರಾಜಕೀಯ ಒಂದು ಕುತಂತ್ರದಿಂದ ಇದನ್ನ ಫೇಲ್ ಮಾಡಿದ್ರಿ. ಆದ್ರೆ 20 ವರ್ಷದಿಂದ ಹೋರಾಟ ಮಾಡತ್ತೇವ್ರಿ. ಈಗ ನೋಡ್ರಿ, ಉದಾಹರಣೆ ನೋಡ್ಬೇಕಾದ್ರೆ ಗದಗ ರೀ, ಹಾವೇರಿ, ರಾಮನಗರ 5-6 ಲಕ್ಷ ಜನಸಂಖ್ಯೆ ಐತ್ರಿ. ನಮ್ಮ ಬೆಳಗಾವಿ ಜಿಲ್ಲೆ ಜನಸಂಖ್ಯೆ 51 ಲಕ್ಷ ಐತ್ರಿ. 51 ಲಕ್ಷ ಅವ್ರು 5 ಲಕ್ಷ ಅಂದ್ರೆ ನಾವು 10 ಜಿಲ್ಲಾ ಮಾಡಬಹುದು. ಈಗ ಒಂದು ಉದಾಹರಣೆ, ಈಗ 50 ಲಕ್ಷ ಜನಸಂಖ್ಯೆ ಅದವ್ರಿಗೆ 5 ರೊಟ್ಟಿ ಕೊಡ್ತಾರ್ರಿ ಕೇಂದ್ರದಿಂದ, ರಾಜ್ಯದಿಂದ. ನಮ್ಗೆ 51 ಲಕ್ಷ ಜನರಿಗೂ 5 ರೊಟ್ಟಿ ಕೊಡ್ತಾರ್ರಿ. ಅದು ನಮ್ಮ ಚಿಕ್ಕೋಡಿ ಭಾಗಕ್ಕೆ ಎಷ್ಟು ಪಾಲಕ ಬರ್ತಿದೆ ನೀವು ವಿಚಾರ ಮಾಡ್ರಿ. ಹಿಂಗೆ ಪರಿಸ್ಥಿತಿ ಆಗೈತ್ರಿ. ಮತ್ತೆ ಇಲ್ಲಿ ಚಿಕ್ಕೋಡಿ ಜಿಲ್ಲಾ ಆಗೋದ್ರಿಂದ ಏನೈತಿ, ಅಭಿವೃದ್ಧಿ ಆಗ್ತಾವು,
ಜಿಲ್ಲಾ ಕೇಂದ್ರ ಆಗ್ತೈತಿ. ಜಿಲ್ಲಾಧಿಕಾರಿಗಳು ಕಡೆ ಅಥಣಿ ತಾಲೂಕಾದ ಕಡೆ ಹಳ್ಳಿಗೆ ನನಗನ್ಸ್ತೈತಿ ಅವ್ರ ಅವಧಿಯೊಳಗೆ ಒಂದ್ಸಲ ಹೋಗ್ಲಿಕ್ಕಿಲ್ಲ ಅನಿಸ್ತೈತಿ. ಜಿಲ್ಲಾಡಳಿತ ಆಗಲಿ SP ಆಗಲಿ ಹೋಗಕ್ಕೆ ಆಗೋದಿಲ್ಲ ರೀ. ಅಷ್ಟು ದೊಡ್ಡ ಜಿಲ್ಲೆ ಮಾಡಕ್ಕೆ ಎಲ್ಲರೂ ಮಾಡ್ತೀವಂತಾರೆ. ಚುನಾವಣೆ ಪೂರ್ವವಾಗಿ ಎಲ್ಲರೂ ಮಾಡ್ತಾರೆ, ಹೇಳ್ತಾರೆ ಎಲ್ಲರೂ ಮಾಡ್ತಾರೆ ರೀ. ಮಾಡ್ತೇವೆ ಅಂತಾರೆ. ಇಲ್ಲಿ ತನಕ ಮಾಡಲಿಲ್ಲ. ಒಬ್ಬರ ಮ್ಯಾಗ ಒಬ್ರು ಗೋಬಿ ಕೊಡಿಸ್ತಾರೆ ರೀ. ಕಾಂಗ್ರೆಸ್ ಮ್ಯಾಗ JDS ಮ್ಯಾಗ BJP. ನಾ ಏನಂತೇನೆ ರೀ, 20 ವರ್ಷದೊಳಗೆ ಕಾಂಗ್ರೆಸ್ನೂ ಬಂತು, BJPನೂ ಬಂತು, JDS ಬಂತು, ಸಮಸ್ಯೆನೂ ಬಂತು. ಎಲ್ಲಾ ಸರ್ಕಾರಗಳು ಬಂದಾಗ ಕಣ್ಣು ಮುಚ್ಚಿ ಕೂತ್ ಬಳಕ ಸರ್ಕಾರ ಬಂದ್ರೆ ಸಮಸ್ಯೆ ಆಗಲಿಲ್ಲ. ನಾಳೆ ಮೊನ್ನೆ 51 ದಿವಸ ನಾವು ಧರಣಿ ಸತ್ಯಾಗ್ರಹ ಮಾಡ್ರು ಎಲ್ಲರೂ ವೇದಿಕೆ ಮ್ಯಾಗ ಬಂದು ಭಾಷಣ ಅಷ್ಟ ಮಾಡಿದ್ರಿ. ಅದು CM ಸಾಹೇಬ್ರು ಏನ್ ಹೇಳಿದ್ರು, ನಾವು ಸ್ವತಃ ಹೋಗಿ CM ಸಾಹೇಬ್ರು ಭೇಟಿ ಆದಾಗ ಎಲ್ಲರೂ ನೀವು ವಿಶ್ವಾಸಕ್ಕೆ ತಗೊಂಬರಿ, ನಾವು ಜಿಲ್ಲಾ ಮಾಡ್ತೀನಿ ಅಂತ ಅಂದ್ರಿ. ಆಮೇಲೆ ಅವ್ರ ಪತ್ರನೂ ಬರೆದ್ರು, ಅಲ್ಲಿ ಯಾರೂ ಹಾಜರಾಗಲಿಲ್ಲ. ನಮ್ಮ ಚಿಕ್ಕೋಡಿ ಶಾಸಕ ಸಂಸದನ ಬಿಟ್ರೆ ಯಾರೂ ಹಾಜರಾಗಲಿಲ್ಲ. ಅದಕ್ಕೆ ಹಿಂಗ ಅನಿಸ್ತೈತಿ, ಚಿಕ್ಕೋಡಿ ಜಿಲ್ಲಾ ಮಾಡಕ್ ಯಾಕೋ ಜನಪ್ರತಿನಿಧಿಗಳು ಇಚ್ಛಾ ಇಲ್ಲ ಅಂತ ಹಿಂಗ ಅನಿಸ್ತೈತಿ. ರೈಟ್ ಸರ್, ಥ್ಯಾಂಕ್ ಯು. ಕಾಂಗ್ರೆಸ್ ಸರ್ಕಾರ 3 ಬಾರಿ ಆಡಳಿತವನ್ನ ನಡೆಸಿದೆ. ಕಾಂಗ್ರೆಸ್ ಸರ್ಕಾರ ಕೂಡ ಇತ್ತು. 5 ವರ್ಷಗಳಲ್ಲಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನೋ ಬಹು ದಿನಗಳ ಬೇಡಿಕೆ, 20 ವರ್ಷಗಳ ಬೇಡಿಕೆ ನೆನೆಗುದಿಗೆ ಬಿದ್ದಿದೆ. ಇಚ್ಛಾಶಕ್ತಿಯ ಕೊರತೆ, ಅದರ ಜೊತೆಗೆ ನೀರಾವರಿ ಸಮಸ್ಯೆ. ಕೃಷ್ಣಾ ನದಿ ಏನಿದೆ ಅದನ್ನು ನೀರು ರೈತರಿಗೆ ಕೊಡಬೇಕು, ಕುಡಿಯೋ ನೀರು, ಮೂಲಭೂತ ಸೌಕರ್ಯ, ವಿದ್ಯುತ್ತನ್ನು 24 ಗಂಟೆ ಪುಕ್ಕಟೆಯಾಗಿ ಕೊಡಬೇಡಿ, ತಗೊಳ್ರಿ, ಅದಕ್ಕೆ ಸಮರ್ಪಕವಾದಂಥ ವಿದ್ಯುತ್ ಪೂರೈಕೆ ಕೊಡಿ. ಯಾಕೆಂದ್ರೆ ರೈತರಿದ್ದಾರೆ, ಸಂಕಷ್ಟ ಅನುಭವಿಸ್ತಾರೆ. ನೇರವಾದಂಥ ಆರೋಪಗಳು ಕಾಂಗ್ರೆಸ್ ಸರ್ಕಾರಕ್ಕೆ. ಸರ್, ಚಿಕ್ಕೋಡಿ ಇವತ್ತು ನೀವು ಹೇಳಿದಾಗೆ 3 ಬಾರಿ ಕಾಂಗ್ರೆಸ್ ಶಾಸಕರು ಸಂಸದರು ಆಯ್ಕೆಯಾಗಿದ್ದಾರೆ. ಇದಕ್ಕಿಂತ ಮುಂಚೆ ಸರ್ಕಾರ ಕೂಡ ನಿಮ್ದೇ ಇದೆ, ಸರ್ಕಾರವೂ ನಮ್ಮದೇ. ಆದರೆ ಇದಕ್ಕಿಂತ ಮುಂಚೆ ಚಿಕ್ಕೋಡಿ, ಇಲ್ಲಿ ನಮ್ಮ ಚಿಕ್ಕೋಡಿ ತಾಲೂಕಾ ದೊಡ್ಡದಾಗಿರೋದರಿಂದ ಚಿಕ್ಕೋಡಿ ತಾಲೂಕಾದಲ್ಲಿ 3 ಶಾಸಕ ಕ್ಷೇತ್ರಗಳಿದ್ವಿ, ನಿಪ್ಪಾಣಿ, ಚಿಕ್ಕೋಡಿ ಮತ್ತು ಸದಲ್ಗ. ಕಳೆದ 10 ವರ್ಷದ ನಂತರ ಪುನರ್ವಿಂಗಡಣೆಯ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಚಿಕ್ಕೋಡಿ, ಸದಲ್ಗ ಮತಕ್ಷೇತ್ರ, ನಿಪ್ಪಾಣಿ ಮತಕ್ಷೇತ್ರ, ಈ ರೀತಿ ಮತಕ್ಷೇತ್ರ ವಿಂಗಡಣೆ ಆದ ನಂತರ ಇದೇ ಚಿಕ್ಕೋಡಿ ನಮ್ಮದ ಹಲವು ವರ್ಷಗಳಿಂದ ತಾಲೂಕಾ ಆಡಳಿತ, ತಾಲೂಕಾ ಪಟ್ಟಣ ಆಗಿತ್ತು, ಪುರಸಭೆ ಇತ್ತು. ಅದರ ಇಲ್ಲಿ ಕಾಂಗ್ರೆಸ್ ಶಾಸಕರು ಮತ್ತು ಸಂಸದರು ಈ ಚಿಕ್ಕೋಡಿ ಡಿಲಿಮಿಟೇಷನ್ ಆದ ನಂತರ ಪ್ರವೇಶ ಮಾಡಿದ ನಂತರ ನಮ್ಮ ನಾಯಕರಾದ ಪ್ರಕಾಶಣ್ಣ ಹುಕ್ಕೇರಿ ಮತ್ತು ಗಣೇಶಣ್ಣ ಹುಕ್ಕೇರಿ ಅವರು ಇಲ್ಲಿ ಪ್ರವೇಶ ಮಾಡಿದಾಗ ಇದೇ ಚಿಕ್ಕೋಡಿ ಪಟ್ಟಣದಲ್ಲಿ ಸುಮಾರು 1 ತಿಂಗಳಿಗೆ ಒಮ್ಮೆ ಕುಡಿಯುವ ನೀರಿನ ವ್ಯವಸ್ಥೆ ಐತಿ. ಪಟ್ಟಣದಲ್ಲಿ ಕುಡಿಯುವ ನೀರಿನ ಮೂಲ ಸಮಸ್ಯೆ ಐತಿ ಪಟ್ಟಣಕ್ಕೆ. ಯಾರೂ ಇಲ್ಲಿ ಕನ್ಯಾ ಕೊಡಬೇಕಾದ್ರೂ ಕೂಡ ವಿಚಾರ ಮಾಡ್ತಿದ್ರು. ಆದ್ರೆ ಕಳೆದ 10 ವರ್ಷದಲ್ಲಿ ಚಿಕ್ಕೋಡಿ ಪಟ್ಟಣದಲ್ಲಿ ಯಾವ ರೀತಿ ಚಿಕ್ಕೋಡಿ ಪಟ್ಟಣ ಅಭಿವೃದ್ಧಿ ಆಗಿದೆ, ಯಾವ ರೀತಿ ಚಿಕ್ಕೋಡಿ ಪಟ್ಟಣಕ್ಕೆ ಬಂದ್ರೆ ಇವತ್ತು ತಾಲೂಕಾ ಕೇಂದ್ರ, ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಆಗ್ತಕ್ಕಂಥ ಸಂದರ್ಭ ಚಿಕ್ಕೋಡಿ ಪಟ್ಟಣಕ್ಕೆ ಬರ್ತಾ ಯಾರಿದ್ದಾರೆ ಆದ್ರೆ ಅದು ನಮ್ಮ ನಾಯಕರಾದ ಪ್ರಕಾಶಣ್ಣ ಹುಕ್ಕೇರಿ ಮತ್ತು ಗಣೇಶಣ್ಣ ಹುಕ್ಕೇರಿ. ಹಾಗಾದ್ರೆ 10 ವರ್ಷದಲ್ಲಿ ಏನಾಗಿದೆ ಅನ್ನೋದು ಚಿಕ್ಕೋಡಿ ಪಟ್ಟಣ ಜನರನ್ನ ಕೇಳ್ರೆ ಹೇಳ್ತಾರೆ ಸರ್. ಯಾಕಂದ್ರೆ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಲಾಗಿದೆಯಾ? ಜಿಲ್ಲಾ ಕೇಂದ್ರ ಮಾಡ್ಲಿಕ್ಕೆ ಏನು ಮೂಲಭೂತ ಅರ್ಹತೆ ಇಲ್ಲ ಅಂತ ಹೇಳ್ತೀರಾ ಹಾಗಾದ್ರೆ? ಸರ್, ಸರ್ಕಾರಿಯೇತರ ಆಫೀಸ್ಗಳು 1 ಮಿನಿಟ್ ಹೇಳ್ತಂಗೆ ಕೇಳಿ ಸರ್. ಜಿಲ್ಲಾ ಕೇಂದ್ರ ಘೋಷಣೆ ಆಗೋದಕ್ಕ ಅಧಿಕೃತವಾಗಿ ಚಿಕ್ಕೋಡಿ ಪಟ್ಟಣದಲ್ಲಿ ಒಂದು SP ಆಫೀಸ್ ಮತ್ತು ಒಂದು DC ಆಫೀಸ್ ಘೋಷಣೆ ತಂದ್ರ ಚಿಕ್ಕೋಡಿ ಪಟ್ಟಣದಲ್ಲಿ ಜಿಲ್ಲೆಯ ಎಲ್ಲ ಸರ್ಕಾರಿ ಆಫೀಸ್ಗಳನ್ನ ನಮ್ಮ ನಾಯಕರು ತಂದಿದ್ದಾರೆ. ಅದಲ್ಲದ ಚಿಕ್ಕೋಡಿಗೆ ಮೂಲಭೂತ ಸೌಕರ್ಯ, ಕುಡಿಯುವ ನೀರು ಇರ್ಬೋದು, ಒಳಚರಂಡಿ ಇರಬಹುದು, ದಾರಿದೀಪ ಅಲಂಕಾರ ಇರಬಹುದು, ಸರ್ಕಾರಿಯೇತರ ಆಫೀಸ್ಗಳು ಇರಬಹುದು, KSRTC ಘಟಕ ಇರಬಹುದು. ಸರ್, 1 ಮಿನಿಟ್. DDPI PU ಆಫೀಸ್ ಇತ್ತು. ಆದ್ರೂ ಕೂಡ ಈಗಾಗಲೇ ಮೊನ್ನೆ ಕೂಡ DDU PU ಕಾಲೇಜಿನ ಒಂದು DDU ಜಿಲ್ಲಾ ಆಫೀಸನ್ನು ಕೂಡ ತಂದಿದ್ದಾರೆ. ಜಿಲ್ಲಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ತಂದಿದ್ದಾರೆ. ಜಿಲ್ಲಾ ನ್ಯಾಯಾಧೀಶರ ಕೋರ್ಟ್ ಅನ್ನು ತಂದಿದ್ದಾರೆ. ಯಾವುದೇ ತರಹದ ಜಿಲ್ಲೆಯ ಸರ್ಕಾರದ ಆಫೀಸ್ಗಳನ್ನ ಇಲ್ಲೇ ತರಲಿಕ್ಕೆ ಯಾವುದೇ ರೀತಿಯಲ್ಲಿ ನಮ್ಮ ನಾಯಕರಾದ ಪ್ರಕಾಶಣ್ಣ ಹುಕ್ಕೇರಿ ಅವರು ಮತ್ತು ಗಣೇಶಣ್ಣ ಹುಕ್ಕೇರಿ ಅವರು ಹಿಂದೆ ಬಿದ್ದಿಲ್ಲ. ಅದೇ ರೀತಿ ಇವತ್ತು ಚಿಕ್ಕೋಡಿ ಪಟ್ಟಣದಲ್ಲಿ ರೈಟ್ ಸರ್, ಯಾವುದರಲ್ಲೂ ಹಿಂದೆ ಬಿದ್ದಿಲ್ಲ. ಆದ್ರೆ ಜಿಲ್ಲೆ ಅನ್ನುವಂತ ಮಾನ್ಯತೆ ಮಾಡೋದ್ರಲ್ಲಿ ಹಿಂದೆ ಬಿದ್ದಿದ್ದಾರೆ. ಜಿಲ್ಲೆ ಅನ್ನೋದು ಮಾನ್ಯತೆಗೆ ಈಗಾಗಲೇ ಹೇಳಿದ್ರು ನಮ್ಮ ಸಮಾಜ ಸೇವಕರು. ಮಾನ್ಯ ಕಳೆದ ಒಂದು 51 ದಿನಗಳ ಉಪವಾಸ ಸತ್ಯಾಗ್ರಹದಲ್ಲಿ ನಾವು ಸಮಾಜ ಸೇವಕರು ಮತ್ತು ಈ ಭಾಗದ ಶ್ರೀಗಳ ನಿಯೋಗವನ್ನ ಮುಖ್ಯಮಂತ್ರಿಗಳನ್ನ ನಾವು ಎಲ್ಲರೂ ಕೂಡಿ ಹೋಗಿ ಒತ್ತಾಯ ಮಾಡಿದಾಗ ಈಗಾಗಲೇ ಸಮಾಜ ಸೇವಕರು ಚಂದ್ರಕಾಂತ್ ಹುಕ್ಕೇರಿ ಅವರು ಮಾತಾಡಿದ ಹಾಗೆ CM ಅವರು ಏನು ಹೇಳಿದ್ರು, ಎಲ್ಲರೂ ಒಗ್ಗಟ್ಟದಿಂದ ಬರ್ರಿ ವಿಚಾರ ಮಾಡೋಣ ಅಂದ್ರೆ ಆ ರೀತಿ ಒಂದು ತಾರೀಖನ್ನು ಕೊಟ್ಟರು. ತಾರೀಖಕ್ಕೆ ಕೆಲವೊಂದಿಷ್ಟು ಜನ ನಮ್ಮ ನಾಯಕರಾದಂಥ ಕಾಂಗ್ರೆಸ್ ಪಕ್ಷದ ನಾಯಕರು ಹಾಗೂ ಸಮಾಜ ಸೇವಕರು ಎಲ್ಲರೂ ಹೋದ್ರು. ಆದ್ರೆ ಕೆಲವೊಬ್ಬರ ರಾಜಕೀಯ ಇಚ್ಛಾಶಕ್ತಿ ಉಳ್ಳವರ ಆ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ಓಕೆ, ಎಸ್, JDSನವರು
ರಾಜಕೀಯ ಇಚ್ಛಾಶಕ್ತಿ, ಅದರ ಜೊತೆಗೆ ಮೂಲಭೂತ ಸೌಕರ್ಯಗಳ ಕೊಟ್ಟಿದ್ದೀವಿ. ಈ 10 ವರ್ಷಗಳ ಆಡಳಿತದಲ್ಲಿ ಚಿಕ್ಕೋಡಿಗೆ ಏನು ಬೇಕೋ ಅದನ್ನ ಮಾಡಿದ್ದಾರೆ ಹುಕ್ಕೇರಿ ಅವರು ಸೇರ್ಕೊಂಡು ಅಂತ ಹೇಳಿದ್ದಾರೆ. ಅಪ್ಪ ಮಗರವರ ಆಡಳಿತದಲ್ಲಿ ಚಿಕ್ಕೋಡಿ ಅಭಿವೃದ್ಧಿ ಆಗಿದೆ ಅಂತ ಸಮರ್ಥಿಸ್ಕೊಳ್ತಾರೆ. ತಾವೇನ್ ಹೇಳ್ತೀರಿ? ಚಿಕ್ಕೋಡಿ ಜಿಲ್ಲಾ ಆಗ್ಬೇಕಾದ್ರೆ ಜನತಾ ಪರವಾರದಲ್ಲಿ ರಾಮಕೃಷ್ಣ ಹೆಗಡೆ ಚಿಕ್ಕೋಡಿ ಜಿಲ್ಲೆ ಮಾಡಲಿಕ್ಕೆ ರೆಡಿ ಇದ್ರು. ಅವಾಗ ಇಲ್ಲಿ ಕೆಲವೊಂದು ರಾಜಕೀಯ ನಾಯಕರು ಮತ್ತು ಜನಪ್ರತಿನಿಧಿಗಳು ಚಿಕ್ಕೋಡಿ ಜಿಲ್ಲಾ ಮಾಡಬೇಡ್ರಿ, ನಮಗೆ ಒಂದ್ ಸ್ವಲ್ಪ ಇದಾಗ್ತೈತಂತ ಚಿಕ್ಕೋಡಿ ಜಿಲ್ಲೆನ ಮಾಡ್ಲಿಕ್ಕೆ ಅಡ್ಡುಗಾಲ ಹಾಕಿದ್ರಿದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅಂತ ನಾನು ಹೇಳ್ತೀನಿ. ಕಾರಣ ಏನದಕ್ಕೆ ಅಡ್ಡಗಾಲ ಹಾಕೋದಕ್ಕೆ ಏನ್ ಕಾರಣ ಆಗಿದೆ? ತಮ್ಮವನ್ನ ವರ್ಚಸ್ಸನ್ನ ಹಾಳಾಗ್ತೈತಿ. ಚಿಕ್ಕೋಡಿ ಜಿಲ್ಲೆಗೆ ಮತ್ತೊಂದು ರಾಜ್ಯಸಭಾ ಬರ್ತೈತಂತ ಸಲುವಾಗಿ ಚಿಕ್ಕೋಡಿಯನ್ನ ಜಿಲ್ಲೆಯನ್ನ ಹಿಂದಾಕಿದಂತಹ ಯಾರಾದ್ರೂ ಇದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅಂತ ಹೇಳ್ತೇನೆ ನಾನು. ಇವತ್ತು ಚಿಕ್ಕೋಡಿಯಲ್ಲಿ ಮೂಲ ಸೌಕರ್ಯ ಅಂತ ಹೇಳ್ತಾರೆ, ಆದ್ರೆ ಇವತ್ತು ಮೂಲ ಸೌಕರ್ಯ ಚಿಕ್ಕೋಡಿಯಲ್ಲಿ ಇಲ್ಲ. ಬರೇ ಯಕ್ಷಂಬ ಮತ್ತು ಸದಲಗ ಪಟ್ಟಣದಲ್ಲಿ ಇವತ್ತು ಮೂಲ ಸೌಕರ್ಯ ಇದೆ. ಇವತ್ತು ನೀರಾವರಿ ಏನಾದ್ರೂ ಬೇಕಾದ್ರೆ ಇವತ್ತು ಚಿಕ್ಕೋಡಿಯಲ್ಲಿ ಇವತ್ತು ಯಾವುದೇ ಗಲ್ಲಿಗಳಿಗೆ ಇವತ್ತು ನೀರಿನ ಸಮಸ್ಯೆ ಇದೆ ಇವತ್ತು. ಯಾಕಂದ್ರೆ ಇವತ್ತು ನೀರಿನ ಸಮಸ್ಯೆ ಹೇಳಬೇಕಾದ್ರೆ ಜನರಿಗೆ ಇವತ್ತು ನೀರಿನ ಅವಶ್ಯಕತೆ ಇದ್ದಾಗ ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿನವರು ನೀರಿನ ಮೇಲೆ ಇವತ್ತು ರಾಜಕಾರಣ ಮಾಡಿದ್ದಾರೆ. ನನ್ನ ಪ್ರಕಾರ ಹೇಳ್ತೀನಿ, ಕಾಂಗ್ರೆಸ್ ಇವತ್ತು ಮೂಲ ಸೌಕರ್ಯ ಸಿಗಬೇಕಾದ್ರೆ ತಂದೆ ಮಕ್ಕಳಿಗೆ ಮೂಲ ಸೌಕರ್ಯ ಸಿಕ್ಕಿತ್ತು ಹೊರತು ಚಿಕ್ಕೋಡಿ ಜನತೆಗೆ ಮೂಲ ಸೌಕರ್ಯ ಸಿಕ್ಕಿಲ್ಲ ಅಂತ ನಾನು ಹೇಳ್ತೇನೆ. ಓಕೆ, ತಂದೆ ಮಕ್ಕಳಿಗೆ ಮಾತ್ರ ಮೂಲ ಸೌಕರ್ಯ ಸಿಕ್ಕಿದೆ, ಜನಗಳು ಅಭಿವೃದ್ಧಿ ಇಲ್ಲ, ಅವ್ರಿಗೆ ಮೂಲ ಸೌಕರ್ಯ ಇಲ್ಲ, ಕುಡಿಯೋ ನೀರಿಗೆ ಇನ್ನೂ ಕೂಡ ತತ್ವಾರ ಇದೆ. ಬೇರೆ ಪಟ್ಟಣಗಳು ಹೋಲಿಸ್ಕೊಂಡ್ರೆ ಚಿಕ್ಕೋಡಿ ಇನ್ನೂ ಹಿಂದುಳಿದಿದೆ ಅನ್ನೋ ಮಾತನ್ನು ಹೇಳ್ತಾರೆ. ಕೇವಲ ರಾಜಧಾನಿಯಿಂದ ದೂರ ಇರುವಂತದ್ದಲ್ಲ, ಎಲ್ಲ ಅಭಿವೃದ್ಧಿ ಕೆಲಸಗಳಿಂದ ದೂರ ಇದೆ ಅನ್ನೋ ಆರೋಪ ಇದೆ. ಈಗ ನೋಡ್ರಿ, ನಾವು 40 ವರ್ಷದಿಂದ ಚಿಕ್ಕೋಡ್ಯಾಗ ಆದೇವ್ರಿ. ಮತ್ತು ಈಗ ಕಾಂಗ್ರೆಸ್ ಮುಖಂಡರು ಹೇಳಿದ ಪ್ರಕಾರ ಮೊದಲ 15 ದಿವ್ಸಕ್ಕೊಮ್ಮೆ ನೀರು ಕುಡ್ದಿದ್ದೇವ್ರಿ. ನಾವು ಸದಾ ಕುಡ್ದವ್ರು ಇದ್ದೀವ್ರಿ. ಮತ್ತು ಈಗ ನೀರಿನ ಒಂದು ಯಾವುದೋ ಒಂದು ಯೋಜನಾ ಬಂದ್ರೆ ಸರ್, ಈಗ ಚಿಕ್ಕೋಡ್ಯಾಗ ಒಂದು ಬಸ್ ಸ್ಟ್ಯಾಂಡ್ ಆತ್ರಿ. ಬಸ್ ಸ್ಟ್ಯಾಂಡ್ದಾಗ ಅಪ್ಪ ಮಗನ ಬಂದು ಕುಂಡಂಗಿಲ್ಲ, ನಾವು ಕೊಡ್ತೀವಿ ನೀವು ಕೊಡ್ತೀವಿ. ಅದಕ್ಕೆ ನಾ ದಯಮಾಡಿ ನಮ್ಮ ಮಿತ್ರರಿಗೆ ವಿನಂತಿ ಮಾಡ್ಕೊತೀನಿ, ವೈಯಕ್ತಿಕ ಯಾವುದು ಟೀಕೆ ಮಾಡೋದು ಬೇಡ ಅಂತ ನಾ ಹೇಳಿ. ಸರ್, ನಾನು ನಿಮಗೆ ವಿನಂತಿ ಮಾಡ್ಕೊತೀನಿ, ಸಮಾಜ ಸೇವಕರಾಗಿ ನೀವು ಒಂದು ಪಕ್ಷದ ಜೊತೆ ಇದ್ದೀರಾ ಅಥವಾ ನೀವು ನಮಗೆ ಉತ್ತರ ಕೊಡ್ಬೇಕಾಗತ್ತೆ? ಒಂದ್ ಬರೀ ಪಕ್ಷದ ಹೆಸರು ಹೇಳ್ತಾ ಇದ್ದೀರಲ್ಲ. ಕಾಡಗೌಡ್ರ ನಾವು ಒಬ್ಬರಲ್ಲ, ಇಡೀ ಸರ್ 1 ಮಿನಿಟ್. ಸಮಾಜ ಸೇವಕರು ಇರ್ಬೋದು, ನೀವು ಪಕ್ಷದ JDS ಪಕ್ಷದಿಂದ ಇರ್ಬೋದು, ನಾ ಕಾಂಗ್ರೆಸ್ದಿಂದ ಇರ್ಬೋದು, ನೀವು ಏನು ಮಾಡೋರ್ದೇ ಇರಲ್ಲ ಟೀಕಾ, ನೇರವಾಗಿ ಪಕ್ಷದ ಮ್ಯಾಗ ಮಾಡಿ. ಈಗ ನೀವು ಬರೀ ಅಪ್ಪ ಮಕ್ಕಳ ಅಂದ್ರೆ JDS ಪಕ್ಷಕ್ಕೂ ಕೂಡ ಅಪ್ಪ ಮಕ್ಕಳ ಪಕ್ಷ ಸರ್ ಒಪ್ಕೋತೇನೆ. ಈ ಭಾಗದ ಕೆರೆ ಕಟ್ಟಿಗಳು ತುಂಬುವಂತ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು. 30 ವರ್ಷ ನಿಮ್ಮ ರಾಜಕೀಯ ಜೀವನದಾಗ ಯಾವ್ದಾದ್ರು ಒಂದು ಇಂಡಸ್ಟ್ರಿ ನಿಮಗೆ ಚಿಕ್ಕೋಡಿ ತರಕ್ ಆಗ್ಲಿಲ್ಲ ಅಣ್ಣ. ಒಂದೇ ಮಾತು, ಯಾರಾಗ್ತಾರೆ ಸಿಎಂ? ಯಾರಾಗ್ತಾರೆ ಸಿಎಂ? ನಮ್ಮ ಪಕ್ಷ ಅಪ್ಪ ಮಕ್ಕಳ ಪಕ್ಷ ಇರಬಹುದು. ಇವತ್ತು ಕಾಂಗ್ರೆಸ್ನಲ್ಲಿ ಅಪ್ಪ ಮಕ್ಕಳ ಪಕ್ಷ ಹೇಳ್ಬೇಕಾದ್ರೆ ಚುನಾವಣೆಗೆ ಲೋಕಸಭಾ ಚುನಾವಣೆ ಪ್ರಕಾಶ್ ಹುಕ್ಕೇರಿ ಅವರು ನಿಂತರು. ಬೈ ಚುನಾವಣೆ ನಡೆದಾಗ ಕಾಂಗ್ರೆಸ್ ಅವರಿಗೆ ಬೇರೆದವ್ರಿಗೆ ಕೊಡಬೇಕಲ್ರಿ ಅವಕಾಶ. ಬೈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಕಾಶನ ಹುಕ್ಕೇರಿ ಅವರು ಸಂಸದರಾದ ನಂತರ ಈ ಭಾಗದ ಯುವ ಶಾಸಕರ ಗಣೇಶನನ್ನ ಮಾಡಬೇಕಂತೇಳಿ ನಾವು ಕಾಂಗ್ರೆಸ್ ಕಾರ್ಯಕರ್ತರ ನಿರ್ಣಯ ತಗೋತೀವಿ. ರವೀಂದ್ರ ಅವರೇ, ಅಪ್ಪ ಮಕ್ಕಳ ಪಕ್ಷ ಎಲ್ಲಾ ಪಕ್ಷಗಳು ಆಗೋಗಿದೆ. ಕಾಂಗ್ರೆಸ್ ಇಲ್ಲ, JDS ಇಲ್ಲ, ಬಿಜೆಪಿ ಇಲ್ಲ, ಎಲ್ಲರಲ್ಲಿಯೂ ಕೂಡ ಇದ್ದಾರೆ. ಮೊಮ್ಮಕ್ಕಳು ಕೂಡ ಬರ್ತಾರೆ, ಕೊನೆಗೆ ಮೊಮ್ಮಕ್ಕಳು ಬರ್ತಾರೆ. ಅದ್ರ ಬಗ್ಗೆ ಬೇಡ. ವಿಧಾನಸಭಾ ಕ್ಷೇತ್ರ ಚಿಕ್ಕೋಡಿನಲ್ಲಿ ಆಗ್ಬೇಕಾಗಿರುವಂತದ್ದು ಪಕ್ಷಗಳ ತಿಕ್ಕಾಟದಲ್ಲಿ ಸಾರ್ವಜನಿಕರು ನಲುಗುವಂತಹ ಪರಿಸ್ಥಿತಿ ಇದೆ. ಇಲ್ಲಿ ಕೇವಲ ನಾನು ಮಾಡಿದೆ, ನನ್ನ ಪಕ್ಷ ಮಾಡ್ತು, ನನ್ನ ತಂದೆ ಮಾಡಿದ್ರು, ನನ್ನ ಮಗ ಮಾಡಿದ್ರು, ನನ್ನ ಪಕ್ಷ ಮಾಡ್ತು ಅನ್ನೋ ಹೆಸರಿನಲ್ಲಿ ಆಡಳಿತ ನಡೀತಾ ಇದೆ. ಅದನ್ನ ಹೇಳಿ ಸರ್. 1 ಮಿನಿಟ್. ಇಲ್ಲಿ ನನ್ನ ಪಕ್ಷ ಅಪ್ಪ ಮಗದ ಏನೂ ಸಂಬಂಧ ಇಲ್ಲ. ಕಳೆದ 30 ವರ್ಷಗಳ ರಾಜಕೀಯ ಜೀವನದಲ್ಲಿ ನಮ್ಮ ನಾಯಕರಾದ ಸಂಸದರಾದ ಪ್ರಕಾಶನ ಹುಕ್ಕೇರಿ ಅವರು ಏನೊಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಮೊದಲು ಸದಲಗ ಮತಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ರು. ಅದ ನಂತರ ಚಿಕ್ಕೋಡಿ ಸದಲಗ ಮತಕ್ಷೇತ್ರ ಡಿಲಿಮಿಟೇಷನ್ದಲ್ಲಿ ಹೊಸ ಮತಕ್ಷೇತ್ರ ಘೋಷಣೆ ಆದ ನಂತರ ಸಂಪೂರ್ಣವಾದ ಮೂಲಭೂತ ಸೌಕರ್ಯಗಳು ಇಲ್ಲಿ ರಾಜಕೀಯವಾಗಿ ಮಾತಾಡೋದ್ರಿಂದ ಒಬ್ಬರ ಮ್ಯಾಗ ಒಬ್ಬರ ಕೆರಚಾಟ ಮಾತಾಡೋದು ಸಮಾಜ ಸೇವಕರು 15 ದಿನಗಳಿಗೊಮ್ಮೆ ನೀವು ನೀರನ್ನು ಹೇಳಿದ್ರು. ಅದನ್ನ ನನ್ನ ಮಿತ್ರರಿಗೆ ಹೇಳ್ತೇನೆ. ಅವ್ರು ಚಿಕ್ಕೋಡಿಯಲ್ಲಿ ವಾಸಿದಾರು 1 ಮಿನಿಟ್ ಸರ್, ನಾ ಮಾತಾಡೋದು. ಅವ್ರು ಚಿಕ್ಕೋಡಿಯಲ್ಲಿ ವಾಸಿದಾರು ಅಥವಾ ನನ್ನ ಗ್ರಾಮೀಣ ಪ್ರದೇಶದಲ್ಲಿ ವಾಸಿದಾರು ಗೊತ್ತಿಲ್ಲ. ಆದ್ರೆ ಇವತ್ತು ಚಿಕ್ಕೋಡಿಯಲ್ಲಿ ವಾಸವಿರ್ತಕ್ಕಂಥ ಯಾವುದೇ ವಾರ್ಡಕ್ಕ 23 ಚಿಕ್ಕೋಡಿ ಪಟ್ಟಣದಲ್ಲಿ ವಾರ್ಡ್ಗಳಿದಾವು. ಆ ಯಾವುದೇ ವಾರ್ಡಕ್ಕ ನೀವು ಮಾಧ್ಯಮದ ಮುಖಾಂತರ ಇಲ್ಲಿರ್ತಕ್ಕಂಥ ನನ್ನ ತಾಯಂದಿರನ್ನ ಅಕ್ಕ ತಂಗಿಯರನ್ನ ಹೋಗಿ ಕೇಳಿದ್ರೆ 24x7
ನೀರಿನ ವ್ಯವಸ್ಥೆ 3ನೇ ಮಹಡಿವರೆಗೆ ಮೋಟರ್ ಹಚ್ಚುಲದ ನೀರು ಇವತ್ತ ಚಿಕ್ಕೋಡಿ ಪಟ್ಟಣದಲ್ಲಿ ಹೋಗ್ತಾ ಇದ್ದೇವೆ. ಇವತ್ತು ನಾನು ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇಲ್ಲ, ತಾವು ಮಾಧ್ಯಮದವರು 23 ವಾರ್ಡ್ನಲ್ಲಿ ಹೋಗಿ ಕೇಳಿ. ರೈಟ್, ರೈತರಿಗೆ ಏನು ವ್ಯವಸ್ಥೆ ಆಗಿದೆ ನೀರಾವರಿಗೆ? ರೈತರಿಗೆ ಕೂಡ ಕಳೆದ 3.5 ವರ್ಷದಲ್ಲಿ ಸರಿಸುಮಾರಾಗಿ ಕ್ಷೇತ್ರದಲ್ಲಿ ರೈತರಿಗೆ ಸರ್ಕಾರದಿಂದ ವಿವಿಧ ಗಂಗಾ ಕಲ್ಯಾಣ ಯೋಜನೆ ಇರಬಹುದು, ದೇವರಾಜ ಅರಸು ನಿಗಮ ಇರಬಹುದು, ಹಿಂದುಳಿದ ವರ್ಗ ನಿಗಮ ಇರಬಹುದು, ಬೋರ್ವೆಲ್ ಗಂಗಾ ಕಲ್ಯಾಣ ಇರಬಹುದು, 162 ಯಾತ್ ನೀರಾವರಿ ಯೋಜನೆಗಳನ್ನ ಮಾಡೋದ್ರ ಮುಖಾಂತರ ಚಿಕ್ಕೋಡಿ ಸದಲಗ ಮತಕ್ಷೇತ್ರದಲ್ಲಿ 16,000 ಎಕರೆ ಪ್ರದೇಶಗಳಿಗೆ ನೀರಾವರಿ ವ್ಯವಸ್ಥೆಯನ್ನ ಪ್ರಾಮಾಣಿಕವಾಗಿ ಕಲ್ಪನೆ ಮಾಡಿಕೊಟ್ಟಿದ್ದೇವೆ. ಅದೇ ರೀತಿ ಚಿಕ್ಕೋಡಿ ಸದಲಗ ಮತಕ್ಷೇತ್ರದಲ್ಲಿ ಡ್ರೈ ಏರಿಯಾಗಳಲ್ಲಿ ಇರ್ತಕ್ಕಂಥ ಕಾಡಾಪುರ್ ಕೆರೆ ಇರ್ಬೋದು, ಜೋಡ್ಕುರಳಿ ಇರ್ಬೋದು, ಶಿರ್ಗಾಂವ್ ಇರ್ಬೋದು, ಚಿಂಚಲಿ ಇರ್ಬೋದು, ನಾಯಿಂಗ್ಲಜ್ ಇರ್ಬೋದು, ಚಿಕ್ಕೋಡಿ ಟ್ಯಾಂಗನಕೋಡಿ ಇರ್ಬೋದು ಮತ್ತು ವಡಗೋಲ್ ಮತ್ತು ಮಲಿಕ್ವಾಡ್ ಈ ಎಲ್ಲ ಕೆರೆಗಳ ನೀರು ತುಂಬತಕ್ಕಂಥ ವ್ಯವಸ್ಥೆಯನ್ನ ಪ್ರಾಮಾಣಿಕವಾಗಿ ನಮ್ಮ ನಾಯಕರಾದ ಪ್ರಕಾಶ್ ಅಣ್ಣ ಹುಕ್ಕೇರಿ ಮತ್ತು ಈ ಭಾಗದ ಶಾಸಕರಾದ ಗಣೇಶ್ ಅಣ್ಣ ಹುಕ್ಕೇರಿ ಅವರು ಸಂಪೂರ್ಣವಾಗಿ ಯಶಸ್ವಿ ಮಾಡಿದ್ದಾರೆ. ನೀರಾವರಿ ಯೋಜನೆಗಳ ಪಟ್ಟಿಯನ್ನೇ ಕೊಡ್ತಾ ಇದ್ದಾರೆ, ತಾವೇನು ಆಗಿಲ್ಲ ಅಂತ ಹೇಳ್ತೀರಿ? ಸರ್, ಒಂದು ವಿಷಯ, ಚಿಕ್ಕೋಡಿ ಲೋಕಸಭೆಗೆ ಆಯ್ಕೆಯಾದಂತಹ ಪ್ರಕಾಶ್ ಹುಕ್ಕೇರಿ ಅವರು ಚಿಕ್ಕೋಡಿಯಲ್ಲೇ ಸುಳ್ಳು ಹೇಳಿ ನೀರಾವರಿಗೆ ಓಟ್ ಹಾಕೊಂಡಿದ್ದಾರೆ. ನಾನು ನಿಮ್ಗೆ ಹೇಳ್ತೀನಿ, ಹುಕ್ಕೇರಿ ಭಾಗಕ್ಕೆ ಹೋಗ್ಬೇಕಾದ್ರೆ ಶಂಕರ್ಲಿಂಗ ಮತ್ತು ಅಡವಿ ಸಿದ್ದೇಶ್ವರ, ಈ ಡ್ರೈ ಏರಿಯಾ ಗ್ರಾಮೀಣ ಭಾಗಕ್ಕೆ ಬರ್ಬೇಕಾದ್ರೆ ಕರಗಾಂವ್ ಏತ್ ನೀರಾವರಿ, ಇನ್ನೊಂದು ಮಹಾಲಕ್ಷ್ಮಿ ಏತ್ ನೀರಾವರಿ, ಇನ್ನೊಂದು ಅತನಿ ಭಾಗಕ್ಕೆ ಹೋಗ್ಬೇಕಾದ್ರೆ ಕಾಳಮಾಡಿ ಜಲಾಶಯ. ಈ ಸುಳ್ಳೇಳೆ ಓಟ್ ಹಾಕಿದ್ದಾರೆ ಇವತ್ತು, ಸುಳ್ಳೇಳೆ ಓಟ್ ಹಾಕ್ಸ್ಕೊಂಡಿದ್ದಾರೆ ಇವತ್ತು ಪ್ರಕಾಶ್ ಹುಕ್ಕೇರಿ ಅವರು. ನಿಮ್ಮ ನಾಯಕರಿಗೆ ಪ್ರಶ್ನೆಗಳನ್ನ ಕೇಳುವಂತ ನಿಮ್ಮ ಸಮಯ ಈಗ ಶುರುವಾಗುತ್ತೆ. ನನ್ನ ಹಿರಿಯ ಸಹೋದ್ಯೋಗಿ ಸಂಪಾದಕರು ನಿಮ್ಮ ಹತ್ರ ಬರ್ತಾರೆ, ಮೈಕ್ ತೆಗೆದುಕೊಂಡು ನೀವು ನಿಮ್ಮ ಕ್ಷೇತ್ರದಲ್ಲಿರುವಂತಹ ಸಮಸ್ಯೆಗಳೇನಿದೆ, ನಿಮ್ಮ ನಾಯಕರುಗಳಿಗೆ ಏನ್ ಸಮಸ್ಯೆಗಳಿದೆ ಅದನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ನೀವು ಏನ್ ಸಲಹೆಗಳನ್ನ ಕೊಡ್ತೀರಾ ಅದನ್ನ ವಾಹಿನಿಯ ಮುಖಾಂತರ ಜನತೆಗೆ ತಿಳಿಸ್ಕೊಡಿ. ಓವರ್ ಟು ಶ್ರೀನಾಥ್ ಜೋಶಿ ಸರ್. ಥ್ಯಾಂಕ್ ಯು. ಗ್ರಾಮೀಣ ಶೌಚಾಲಯ ಬದಲು ಮಾತಾಡ್ರು, ಅವ್ರ ವಿಚಾರಕ್ಕೆ ನನ್ನ ಸಹಮತಿಲ್ಲ. ಗ್ರಾಮೀಣ ಭಾಗದಾಗ ನಮ್ಮ ನಾಯಕರು ಖಾಸದಾರ್ ಪ್ರಕಾಶ್ ಅಣ್ಣ ಹುಕ್ಕೇರಿ ಮತ್ತು ಆಮದಾರ್ ಗಣೇಶ್ ಅಣ್ಣ ಹುಕ್ಕೇರಿ ಅವರ ಸಾಕಷ್ಟು ಶೌಚಾಲಯಗಳನ್ನ ಗವರ್ಮೆಂಟ್ ಮತ್ತಿನ ಮಂಜೂರು ಮಾಡಿಸಿ ಕೊಟ್ಟಿದ್ದಾರೆ. ಅದನ್ನ ಉದಾರ ನಿರ್ವಹಣೆ ಎಲ್ಲ ಗ್ರಾಮ ಪಂಚಾಯತಿ ಒಳಗೆ ಮಾಡಕದಾರು. ಎಲ್ಲ ಸುಲಭ ಶೌಚಾಲಯ ಊರಾಗೆಲ್ಲ ಚಾಲು ಇದಾವು. ಸ್ವಚ್ಛತೆಯನ್ನು ವ್ಯವಸ್ಥಿತ ಊರಾಗ ಐತಿ. ಮತ್ತು ಈಗಾಗಲೇ ಕುಡಿ ನೀರಿನ ಆರೋ ಪ್ಲಾಂಟ್ ಸುಧಾ ಪ್ರತಿಯೊಂದು ಊರಾಗ ಸರ್ಕಾರದ ಆರೋ ಪ್ಲಾಂಟ್ ಇದಾವು. ಸ್ವಚ್ಛ ಕುಡಿ ನೀರು, ನಮ್ಮ ಫಿಲ್ಟರ್ ನೀರು, ನಮ್ಮ ಈಗ ಎಲ್ಲಾ ಕಡೆಗೂ ಶೌಚಾಲಯ ಐತಿ ಅಂತಂದ್ರಲ್ಲ, ಬಹಳ ಸಂತೋಷ. ನಾನು ರಾತ್ರಿ ಗೋಕಾಕಿಂದ ಚಿಕ್ಕೋಡಿ ಬರಾಕತ್ತಿದ್ದೆ, ನಾನೇ ಬರಾಕತ್ತಿದ್ದೆ. 10 ಊರಾಗ ನೋಡಿನಿ ರಸ್ತೆ ಪಕ್ಕದಾಗ ಕೂತ್ಕೊಂಡಿದ್ದು. ಅವ್ರಿಗೆ ಒಂದೊಂದು ಥೋಡೆ ಮಂದಿಗೆ ಅದೊಂದು ಅಭಿಷೇಕ, ಥೋಡೆ ಮಂದಿಗೆ ಅಭಿಷೇಕ ಮನ್ಯಾಗ ಶೌಚಾಲಯ ಇದ್ರು ಕೂಡ ಅವರು ಹೊರಗೆ ಶೌಚಾಲಯಕ್ಕೆ ಹೋಗ್ತಾರೆ. ಈ ಚಿಕ್ಕೋಡಿ ಸದಲಗ ಮತಕ್ಷೇತ್ರದಲ್ಲಿ ಒಂದು ಕುಟುಂಬ ಒಳಗೆ ಒಂದು ತಾಯಿ ತಂದೆ ಹ್ಯಾಂಗ ತಮ್ಮ ಮಕ್ಕಳರಿಗೆ ತಮ್ಮ ಹಿರಿಯರಿಗೆ ನೋಡ್ತಾರಲ್ಲ, ಆ ತರ ಪ್ರಕಾಶ್ ಅಣ್ಣ ಮತ್ತು ಗಣೇಶ್ ಅಣ್ಣ ಇಲ್ಲಿ ನೋಡ್ತಾ ಇದ್ದಾರೆ. ಅವ್ರು ನಮಗೆ ಹೆಮ್ಮೆ ಅದ. ನಾನು 20 ವರ್ಷದಿಂದ ಚೇರ್ಮನ್ ಇದ್ದೆ. ಆಗಿನ ಚಿಕ್ಕೋಡಿ ಮತ್ತು ಈಗಿನ ಚಿಕ್ಕೋಡಿ ಅಜಯ್ ಗಜಾಂತರ ಫರಕ್ ಅದ. ಅಂದ್ರೆ ಎದಕ್ಕೆ ನಮ್ಮ ಲೋಕಸಭಾ ಸದಸ್ಯರು ಹಾಗೂ ಚಿಕ್ಕೋಡಿ ಭಾಗದ ಶಾಸಕರು ಎದಕ್ಕೆ ಮಹತ್ವ ಕೊಡ್ಬೇಕು ಅನ್ನೋದು ಅದು ಕೊಟ್ಟಿದ್ದಾರೆ. ಇನ್ನಪ್ಪ ಬ್ರಹ್ಮದೇವ್ರಿಗೆ ಸುಧಾ ಸಾಧ್ಯ ಇಲ್ಲ ಒಂದೇ ಟೈಮ್ದಾಗ ಎಲ್ಲ ಕೆಲಸ ಮುಗಿಯಕ್ಕೆ. ಬ್ರಹ್ಮದೇವ್ರಿಗೆ ಕೂಡ ಸಾಧ್ಯ ಇಲ್ಲ. ಅದು ಪ್ರಕಾಶನ ಗಣೇಶನ ಅಂದ್ರೆ ಎದಕ್ಕೆ ಮಹತ್ವ ಕೊಡಬೇಕು ಅನ್ನೋದು ಕೊಟ್ಟಿದ್ದಾರೆ. ಆಮೇಲೆ ತೋಡಿ ಕೆಲವ ಒಂದು ವಿಷಯ ತೋಡಿ ಹೇಳಿದಾರೆ, ಆರೋಪ ಮಾಡಿದ್ದಾರೆ. ಈಗ ಸರ್ ಕಾಂಗ್ರೆಸ್ ಪಕ್ಷದವ್ರು ಹೇಳಿದ್ರು, ನಾವು ಈಗಾಗಲೇ ಇಲ್ಲಿ ಲೇಡೀಸ್ ಹಾಸ್ಪಿಟಲ್ ಓಪನಿಂಗ್ ಮಾಡಿದೀವಿ, ಮತ್ತೆ ಮಕ್ಕಳಿಗೆ ಮತ್ತು ಅವ್ರ ಸಲಾಗಿ ಹಾಸ್ಪಿಟಲ್ ಓಪನಿಂಗ್ ಮಾಡಿದೀವಿ ಅಂತ ಕೆಲಸ ಓಪನಿಂಗ್ ಮಾಡಿದ್ರೆ ಹೇಳಿದ್ರು. ಖರೀ ಈಗ ಇರೋ ಹಾಸ್ಪಿಟಲ್ ನಮಗೆ ಸರ್ಕಾರಿ ಗೌರ್ಮೆಂಟ್ ಹಾಸ್ಪಿಟಲ್. ಅತೊಳಗೆ ನೀವು ಈ ವ್ಯವಸ್ಥೆಗಳು ಯಾಕೆ ಮಾಡಂಗಿಲ್ಲ? ಇಲ್ಲಿ ನೋಡ್ರಿ, ಆಕ್ಸಿಡೆಂಟ್ ಆಗಲಿ, ಸೀರಿಯಸ್ ಪೇಷಂಟ್ ಆಗಲಿ, ಡೆಲಿವರಿ ಪೇಷಂಟ್ ಆಗಲಿ, ಅಲ್ಲಿ ಯಾವುದು ಇದಾಗಂಗಿಲ್ಲ, ಟ್ರೀಟ್ಮೆಂಟ್ ಆಗಂಗಿಲ್ಲ. ಬರೀ ಹೋದ್ರಿ ನೀವು ಬೆಳಗಾವ್ ಹೋಗ್ರಿ, ಕೀಲಿಗೆ ಹೋಗ್ಲಿ, ಸಾಂಗೇರಿಗೆ ಹೋಗ್ರಿ ಅಂತ ಹೇಳ್ತಾರು. ನೀವು ಫಲ ಏನ್ ಮಾಡ್ರಿ, ಫಲ ಇಲ್ಲಿ ವ್ಯವಸ್ಥೆ ಮಾಡ್ರಿ, ಅಲ್ಲಿ ಓಪನಿಂಗ್ ಮಾಡ್ರಿ. ನಾವು ಅನ್ನಂಗಿಲ್ಲ, ಖರೀ ಅಲ್ಲಿ ವ್ಯವಸ್ಥೆಗಳು ಮಾಡ್ರಿ, ಅಲ್ಲಿ ಮಷಿನರಿ ತಂದಿಡ್ರಿ, ಇಲ್ಲೂ ವ್ಯವಸ್ಥೆ ಮಾಡ್ರಿ. ನೀವು ಅಲ್ಲಿ ಯಾಕೆ ಮಾಡಿಲ್ಲ ಸರ್? ಅದನ್ನೊಂದು ಪ್ರಶ್ನೆ ಕೇಳ್ತಿದ್ರು. 30 ವರ್ಷದಿಂದ ನೀವು ರೋಡ್ ಮಾಡಿನಂತೀರಿ, ರಸ್ತೆ ಮಾಡಿನಂತೀರಿ, ಅದನ್ನ ಮಾಡಿ ಇದನ್ನ ಮಾಡತ್ ಹೇಳ್ತೀರಿ. 30 ವರ್ಷದಿಂದ ನಮ್ಮ ಎಕ್ಸಂಬಾ ಪಟ್ಟಣದಂತಕ್ಕಂಥ ಸುತ್ತಮುತ್ತ ಗ್ರಾಮಗಳು ಇನ್ನೂವರೆಗೆ 3,000 ರೂಪಾಯಿ ಪಗಾರ ಸಂಬಂಧಕ್ಕೆ ಆಗಲ್ಲ MIDCಗೆ ಹೋಗ್ತಾ ಇದ್ರು. 30 ವರ್ಷ ನಿಮ್ಮ ರಾಜಕೀಯ ಜೀವನದಾಗ ಯಾವ್ದಾದ್ರು ಒಂದು ಇಂಡಸ್ಟ್ರಿ ನಿಮಗೆ ಚಿಕ್ಕೋಡಿ ತರಕ್ ಆಗ್ಲಿಲ್ಲ ಅಣ್ಣ. ಒಂದೇ ಮಾತು, ಇಂಡಸ್ಟ್ರಿ ನೀವು ತಂದಿದ್ರೆ ಆಗಿದ್ರೆ ಅದ್ರಾಗ ನಿಮ್ಮದು ಸ್ವಾರ್ಥ ಇಲ್ಲ. ಇಂಡಸ್ಟ್ರಿ ಒಳಗೆ ಇವ್ರದ್ದು ಏನು ಸ್ವಾರ್ಥ ಅಡಿಗಿಲ್ಲ ಸರ್. ರಸ್ತೆ ರೋಡ್ ಮಾಡೋದ್ರಿಂದ ಯಾಕೆ ಮಾಡತ್ತಾರ ಅನ್ನೋದು ಇಡೀ ಕ್ಷೇತ್ರ ಜನಕ್ಕೆ ಗೊತ್ತಿ ಸರ್. ಯಾಕೆ ರಸ್ತೆ ಕೇವಲ ನೋಡ್ರಿ, ರವಿ ಅಣ್ಣ ಆಯ್ತು,
ದಬ್ಬಾಳಿಕೆ ಮಾಡಿ ಮಾತಾಡೋದ್ರಿಂದ ಯಾವುದೂ ದೊಡ್ಡ ವಿಷಯ ಅಲ್ಲ. ನೀವು ಮಾತಾಡುವಾಗ ನಾವು ಶಾಂತಚಿತ್ತದಿಂದ ಕೇಳಿದ್ದೀವಿ. 30 ವರ್ಷ ನಿಮ್ಮ ರಾಜಕೀಯ ಜೀವನದಲ್ಲಿ ಯಾವುದಾದ್ರೂ ಒಬ್ಬ ಹುಡುಗನಿಗೆ ಉದ್ಯೋಗ ಕೊಟ್ರಿ? ರವಿ ಅಣ್ಣ ಮಾನ್ಯ ನಮ್ಮ ದ್ರಾಕ್ಷಾರಸ ಮಂಡಳಿ ಅಧ್ಯಕ್ಷರೇ ಇದ್ರು, ನಾವು D.Ed ಸಾಲಿ ತಂದ್ವಿ, ಬಹಳ ಅಭಿನಂದನೆ ಐತಿ, ಬಹಳ ಒಳ್ಳೆ ಕೆಲಸ ಮಾಡಿದಿರಿ. ಆದ್ರೆ ಅಲ್ಲಿ D.Ed ಕಲ್ತವ್ರಿಗೆ 8 ಮಂದಿಗೆ ನೀವು ನೌಕರಿ ಕೊಟ್ರಿ. ಇವತ್ತ ಶೌಚಾಲಯ ಅಂತ ಹೇಳಿದ್ರು. ಇಲ್ಲಿ ಚಿಕ್ಕೋಡಿ ಪಟ್ಟಣದಲ್ಲಿ ಎಷ್ಟು ಶೌಚಾಲಯ ಅದಾವ ಅನ್ನೋದು ನೀವು ಎಲ್ಲರೂ ಪುರಸಭೆ ಮೆಂಬರ್ ಅದಾರು, ಇಲ್ಲೆಲ್ಲ ಚಿಕ್ಕೋಡಿ ಅದಾರು. ಒಂದು ಎಲ್ಲಿ ಶೌಚಾಲಯ ಐತಿ, ನೀವು ಎಲ್ಲರೂ ಕಾಂಗ್ರೆಸ್ ಪಕ್ಷದವ್ರು ಒಂದು ತೋರಿಸ್ಕೊಡ್ರಿ. ನಾನು ಯಾವುದೇ ಪಕ್ಷದ ಪರ ಅಲ್ಲ ಮತ್ತು ವಿರೋಧಿನೂ ಅಲ್ಲ. ಒಂದು ಅಭಿವೃದ್ಧಿ ಅಂದರೆ ಏನು? ಅಭಿವೃದ್ಧಿ ಅಂತಂದರೆ ನಮ್ಮ ಭಾಗದ ಜನ ಯಾರೂ ಗುಳೆ ಹೋಗಬಾರ್ದು. ಒಂದನೇದು, ಯಾವುದೇ ರೈತ ಆತ್ಮಹತ್ಯೆ ಮಾಡ್ಕೋಬಾರ್ದು. ಎರಡನೇದು, ಯಾವುದೇ ದನಗಳಿಗೆ ಮೇವು ಹೊರಗಿಂದ ಬರಬಾರ್ದು. ಕುಡಿಯಾಕ ನೀರಿನ ಟ್ಯಾಂಕ್ ಬರಬಾರ್ದು. ಆದ್ರೆ ಅದನ್ನ ಅಭಿವೃದ್ಧಿ. ಇಲ್ಲಿ ಕಾಂಗ್ರೆಸ್ನವರು ಅದಾರ, ಆಡಳಿತ ಕಾಂಗ್ರೆಸ್ನವ್ರು ಅದಾರು, ಅಧಿಕಾರದಾಗ BJP ಅವ್ರು ಅದಾರು. ಈ ರಾಯಬಾಗ್ ಮತ್ತು ಈ ಭಾಗದೊಳಗೆ ನೀರಿನ ಟ್ಯಾಂಕ್ 8 ವರ್ಷ ಬರಕತ್ತಾವ ಕೇಳ್ರಿ. ನೀರಿನ ಟ್ಯಾಂಕ್ ಬರಕತ್ತಾವ. ನೀರಿನ ಟ್ಯಾಂಕ್ ಯಾಕೆ ಬಂದು ಕೇಳ್ರಿ. ಕುಡಿಯೋ ನೀರಿನ ವಿಷಯದೊಳಗ ಸಮರ್ಪಕವಾದಂತ ನಿರ್ವಹಣೆ ಮಾಡೋದು. ನಾನು ಯಾವಾಗಲೂ ಮಾತಾಡ್ತಿರ್ತೀನಿ ಸಂಸದರ ಬಗ್ಗೆ, ಕ್ರಿಯಾಶೀಲ ಸಂಸದರು ಅಂತೇಳಿ ಮಾತಾಡ್ತಿರ್ತೇನೆ. ನಾನು ಮಾತಾಡೋ ಸಂದರ್ಭದಾಗ ಮಾತಾಡ್ತಿರ್ತೇನೆ. ಆದ್ರೆ ಈ ವಿಷಯದೊಳಗೆ ಬಂದಾಗ ನಾವು ಮಾನ್ಯ ಸಂಸದರೆಲ್ಲ ಒಂದು ವಿನಂತಿ ಮಾಡ್ತೀವಿ. 8 ಮತಕ್ಷೇತ್ರದ ವ್ಯಾಪ್ತಿಯೊಳಗ ತಮ್ಮ ಅಧಿಕಾರ ವ್ಯಾಪ್ತಿ ಇದೆ ಬಂಧುಗಳೇ. ಅದಕ್ಕೆ ದಯಮಾಡಿ ತಾವು ಹೆಚ್ಚಿನ ಒತ್ತ ಚಿಕ್ಕೋಡಿ ಸದನಗ ಕಟ್ಟ ಕೊಟ್ಟಿರ್ತೇ ಅನ್ಸತೈತಿ. ಇನ್ನು ಉಳಿದ 7 ಮತಕ್ಷೇತ್ರಕ್ಕೂ ಇನ್ನೂ 1 ವರ್ಷ ಐತಿ ತಮ್ಮ ಅವಧಿ. ಇನ್ನು ಈ ಉಳಿದ 7 ಮತಕ್ಷೇತ್ರಕ್ಕೂ ತಮ್ಮ ಒಂದು ಏನು ದಾರೆ ಎರಿರಿ, ಅದು ಅಭಿವೃದ್ಧಿ. ಇವತ್ತು ರಾಯಬಾಗದ ಇಲ್ಲ, ಮೊನ್ನೆ ನನಗೆ ರಾಯಬಾಗದ ಶಾಸಕರು ಒಂದು ಮಾತು ಅಂದಿದ್ರು. ರಾಯಬಾಗ್ ಶಾಸಕರ ಬಗ್ಗೆ ಮಾತಾಡ್ಬೇಕಾಗೈತಿ ನಾವು. ಯಾಕಂದ್ರೆ ಕಳೆದ 10 ವರ್ಷದ ಅವಧಿ ಒಳಗ ನಾವು ರಾಯಬಾಗ್ ಮತಕ್ಷೇತ್ರದಿಂದ ನಮ್ಮ ಶಾಸಕರನ್ನ ಆಯ್ಕೆ ಮಾಡಿ ಕೊಟ್ಟಿದ್ದೀವಿ. ನಾವು ಇಲ್ಲಿ ತನಕ ಸಾಕಷ್ಟು ರೈತರು ಹೋರಾಟ ಮಾಡಿದ ನಿಮ್ಗೆ ಗೊತ್ತೈತಿ. ಒಂದು ಕರಗಾವ್ ನೀರಾವರಿ ಬಗ್ಗೆ ಹೋರಾಟ ಮಾಡ್ತೀವಿ, ಒಂದು ಚಿಕ್ಕೋಡಿ ಜಿಲ್ಲೆ ಬಗ್ಗೆ ಹೋರಾಟ ಮಾಡ್ತೀವಿ ಏನ್ರಿ. ಈ ಭಾಗದ ಕೆರೆ ಕಟ್ಟಿಗಳು ತುಂಬುವಂತ ಒಂದು ವ್ಯವಸ್ಥೆ ಆಗಬೇಕಾಗೈತಿ. ಟ್ಯಾಂಕರ್ ಮೂಲಕ ನೀರು ಬರಬಾರ್ದು ಅಂತೇಳಿ ಕೇಳಿದೀವಿ. ಹೋದ ವರ್ಷ ಇಟ್ಟೊತ್ತಿಗೆನ ಮೇವಿನ ಟ್ಯಾಂಕ್ ಮೇವಿನ ಕೇಂದ್ರಗಳು ಚಾಲು ಹಾಕಿದ್ದು ಜನವರಿಯಾಗ. ಇವತ್ತು ಏಪ್ರಿಲ್ ಬಂತ, ಈಗೂ ಬರಗಾಲನ ಐತಿ. ಇಲ್ಲ ಅಂತಲ್ಲ, ಈಗೂ ಬರಗಾಲನ ಐತಿ. ಈಗೂ ಐತಿ. ಆ ಭಾಗದಾಗ ನೋಡ್ರಿ ಕುಡಿಯಾಕ ನೀರಿಲ್ಲ. ಈ ಕಡೆ ನೀವು ಹೊಳಿದಂಡೆ ಹೊಡೆದಿರಿ, ನೀವು ಮಾತಾಡ್ತೀರಿ. ಈಚೆ ಕಡೆ ಭಾಗದಾಗ ಕೇಳ್ರಿ, ಹೊಳಿದಂಡೆ ಹೊಡೆದಿರಿ, ನಿಮ್ಗೆ ಏನೋ ನೀರೈತಿ. ಈಚೆ ಕಡೆ ಭಾಗದಾಗ ಜನರಿಗೆ ಕುಡಿಯಾಕ ನೀರು ಸಿಗೋದು ಸರ. ಬಹುಗ್ರಾಮ ಕುಡಿ ನೀರ ಭಾಷ್ಟ ಶಿಥಿಲಗೊಂಡವು. ಅದಕ್ಕೂ ಬಹುಗ್ರಾಮ ಕುಡಿ ನೀರು ಜಾರಿಗೆ ಬರ್ಬೇಕಪ್ಪ ಅಂತಂದ್ರು ಸಹಿತ ಮತ್ತೆ ರೈತರು ಹೋರಾಟ ಮಾಡ್ಬೇಕತ್. ಕರಗಾವ್ ನೀರಾವರಿ ಸಲುವಾಗಿ ಸಾಕಷ್ಟು ಪಾದಯಾತ್ರೆ ಮಾಡಿ ಶಾಸಕನ ಗೆರಾವ್ ಹಾಕಿದ್ರು ಸಹಿತ ಒಂದು ಪ್ರಶ್ನೆ ಎತ್ತಿಲ್ಲ ಅವರು ಸಂಸದರು ಸಹಿತ. ಅಂತಿಮವಾಗಿ ಅಭಿವೃದ್ಧಿ ಅಂದ್ರೆ ಏನು? ನಾ ಯಾರ ಪರಾನೂ ಅಲ್ಲ, ಯಾರು ವಿರೋಧ ಅಲ್ಲ, ನಾನು ನೇರವಾಗಿ ಹೇಳ್ತೀನಿ. ನೋಡ್ರಿ ಸನ್ಮಾನ್ಯ ಸಂಸದರೇ, ನೀವು ಚಿಕ್ಕೋಡಿ ಸದಲಗ ಮತಕ್ಷೇತ್ರಕ್ಕೆ ಒತ್ತು ಕೊಟ್ಟಂಗ ಇನ್ನೂ 1 ವರ್ಷ ಐತಿ. 7 ಮತಕ್ಷೇತ್ರಕ್ಕೆ ಕೊಡ್ರಿ. ಓಕೆ. ಸಾರ್ವಜನಿಕರ ಸಮಸ್ಯೆಗಳನ್ನು ಕೇಳಲು ಬಂದಂತ ಈ ಮೀಡಿಯಾದವರಿಗೆ ನಮ್ಮ ಚಿಕ್ಕೋಡಿ ಪಟ್ಟಣದ ವತಿಯಿಂದ ನಾವು ಧನ್ಯವಾದಗಳನ್ನ ನಿಮಗೆ ಅರ್ಪಿಸ್ತೀವಿ. ಆಯ್ತು. ಈಗ ನಮ್ಮ ಚಿಕ್ಕೋಡಿ ಪಟ್ಟಣದಲ್ಲಿ ಈಗ ರೋಡನ್ನ ಅಗಲೀಕರಣ ಮಾಡೋದ್ರ ಬದಲ ಈಗಾಗಲೇ ಬಹಳ ರಾಜಕಾರಣಿಗಳು ಹೇಳಿದ್ರು. ಆದ್ರೆ ಆ ರೋಡ್ ಅಗಲೀಕರಣ ಇನ್ನೂವರೆಗೆ ಆಗಲೇ ಇಲ್ಲ. ಆ ಕೆಲಸನ ಪೂರ್ಣ ಮಾಡಿಸ್ಬೇಕು ಅನ್ನೋದನ್ನ ಈಗ ನಾನು ನಮ್ಮ ಸಮಸ್ಯೆಯನ್ನ ಕೇಳ್ತಾ ಇದ್ದೀನಿ. ಚುನಾವಣಾ ಸಂದರ್ಭದಲ್ಲಿ ಕೇಳ್ತಾ ಮುಖ್ಯವಾಗಿ ಇಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತ ಕಾರ್ಯಕ್ರಮ. ಇದು ಯಾವುದೇ ಪಕ್ಷಗಳ ನಡುವೆ ಆಗಬಾರ್ದು ಮುಖ್ಯವಾಗಿ. ಯಾಕಂದ್ರೆ ಇಲ್ಲಿ ಎಲ್ಲ ಪಕ್ಷಗಳು ಅವ್ರವ್ರ ಬಗ್ಗೆ ಆಡಳಿತ ಪಕ್ಷರು ನಾವು ಇದು ಮಾಡಿದೆ ಅಂತ ಹೇಳ್ತೀವಿ, ವಿರೋಧ ಪಕ್ಷ ಇದು ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಬಟ್ ಯಾರಿಗೂ ಇಲ್ಲಿ ಇನ್ನೂ ಏನೇನು ಆಗ್ಬೇಕು ಅನ್ನೋ ಒಂದು ಮಾತು ಕೇಳ್ತೀನಿ. ಇಲ್ಲಿ ಆಡಳಿತ ಪಕ್ಷದವರು ಮಾಡಿವಿ ಅಂದ್ರು, ವಿರೋಧ ಪಕ್ಷದವರು ಮಾಡಿಲ್ಲ ಅಂದ್ರು, JDSನವ್ರು ಹಿಂಗೆ ಆಗಬೇಕು ಎಲ್ಲ ಕೇಳಿ ಹೌದಿಲ್ಲ. ವಾಸ್ತವ ಏನಾಗೈತಿ ಇಲ್ಲಿ? ವಾಸ್ತವ ಇನ್ನೊಂದಂದ್ರೆ ಮುಂದೆ ಏನೇನು ಆಗ್ಬೇಕು ಅನ್ನೋ ವಿಚಾರ ಯಾರಿಗೂ ಇಲ್ಲ. ನಾನು ಹೇಳ್ತಿದ್ದೇನೆ, ಈಗ ಒಬ್ಬ ಇಲ್ಲಿ ಮುಖ್ಯವಾಗಿ ನಮ್ಮದು ಒಬ್ಬ ರೈತ ಬೆನ್ನೆಲುಬೇಕು. ನಮ್ಮ ಇಡೀ ದೇಶ ರೈತನ ಮೇಲೆ ನಿಂತಿದೆ. ಮುಖ್ಯವಾಗಿ ಒಬ್ಬ ರೈತನಿಗೆ ಅಭಿವೃದ್ಧಿ ಆಗಬೇಕು. ಆಮೇಲೆ ಒಬ್ಬ ವಿದ್ಯಾರ್ಥಿಗಳು ಅಭಿವೃದ್ಧಿ ಆಯಿತು. ಮೊನ್ನೆ ಯಾವುದು RRB ರಿಕ್ರೂಟ್ಮೆಂಟ್ ಆಯಿತು. D ಗ್ರೂಪ್ C ಗ್ರೂಪ್ ಇರೋದು 95,000 ಕಾಲ್ಫಾರ್ಮ್ ಆಗಿದ್ದೇವೆ. 2.5 ಕೋಟಿ ಅಪ್ಲಿಕೇಶನ್ ಆಗಿದ್ದಾವೆ ಸರ್.
ಎಷ್ಟೊಂದು ನಿರುದ್ಯೋಗ ನಮ್ಮ ದೇಶದಲ್ಲಿ ಇದೆ ಅಂತ ಅರ್ಥ ಆಗುತ್ತೆ ಇದರಿಂದ. ಅಲ್ಲ, ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಪೆಡಂಭೂತವಾಗಿ ತಾಂಡವಾಡ್ತಾ ಇದೆ, ಅದ್ರ ಮಾತು ಎರಡು. ಆದರೆ ನನಗೆ ಬೇಕಾಗಿರೋ ವಿಷಯ ಏನು ಕೇಳಿದ್ರೆ, ವಿದ್ಯಾರ್ಥಿ, ವಿಕಲಚೇತನರಾಗಿ, ದಿವ್ಯಾಂಗರಾಗಿ ನೀವು ನಿಮ್ಮ ಮುಂದಿನ ಚುನಾವಣಾ ಸಂದರ್ಭದಲ್ಲಿ ಎಂಥ ನಾಯಕನನ್ನು ಆಯ್ಕೆ ಮಾಡೋಕೆ ಇಷ್ಟಪಡ್ತೀರಿ? ಪಕ್ಷ ಬೇಡ ನನಗೆ, ಯಾವುದು ಪಕ್ಷ ಬಗ್ಗೆ ಮಾತಾಡ್ತಲ್ಲ ಸರ್. ನಾನು ಎಂಥ ನಾಯಕನನ್ನ ಆಯ್ಕೆ ಮಾಡ್ತೀರಿ? ನಮಗೆ ಬೇಕಾಗಿರೋ ನಾಯಕ ಒಬ್ಬ ರೈತನ ಮುಖಂಡನಾಗಿರ್ಬೇಕು, ಮತ್ತೆ ವಿದ್ಯಾರ್ಥಿ ಬಳಗಾಯಿತು ನಿರುದ್ಯೋಗನನ್ನ ಹೋಗಿಸುವಂತಾಗಿರ್ಬೇಕು. ಇಲ್ಲಿ ಅಂಥ ನಾಯಕನನ್ನ ನೀವು ಆಸೆ ಪಡ್ತೀರಿ? ಓಕೆ ಓಕೆ. 5 ವರ್ಷವರೆಗೆ ಸರ್ಕಾರ ಕೊಟ್ರೆ ಆಡಳಿತ ಅವ್ರ ಕಡೆ ಇರೋದಿಲ್ಲ, ನಿಮ್ ಮನೆ ಬಾಗಿಲಿಗೆ ಬರುತ್ತೆ ಅಂತ. ಯಾರಾಗ್ತಾರೆ ಸಿಎಂ? ಯಾರಾಗ್ತಾರೆ ಸಿಎಂ? ಎಲ್ಲರೂ ಕೂಡ ಪಕ್ಷಾತೀತವಾಗಿ ಪ್ರಶ್ನೆಯನ್ನ ಕೇಳಿದ್ರು. ರೈತರ ಅಭಿವೃದ್ಧಿಗೆ, ನೀರಾವರಿಗೆ, ಇನ್ನು ಕೂಡ ಶೌಚಾಲಯ ಅಭಿವೃದ್ಧಿಗೆ ಆಗಾಗಲೇ ಏನು ಹೇಳಿದ್ರು ಅದಿನ್ನೂ ಕೂಡ ಅನುಷ್ಠಾನ ಸಂಪೂರ್ಣ ಆಗಿಲ್ಲ. ಒಂದು 40% ಆಗಿರಬಹುದು, ಆದರೆ ಇನ್ನೂ ಕೂಡ ಸಾಕಷ್ಟು ಬಾಕಿ ಇದೆ. ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಇನ್ನೂ ಅನುಕೂಲ ಆಗಬೇಕಾಗಿದೆ. ಪ್ರಮುಖವಾಗಿ ರಸ್ತೆ ಅಗಲೀಕರಣ ಆಗಬೇಕಾಗಿದೆ. ಅಲ್ಲಿ ಯಾರೋ ತಮ್ಮವರಿದ್ದಾರೆ ಅಂತ ಅದನ್ನು ಕೂಡ ನೆನೆಗುದಿಗೆ ಬೀಳಿಸಿದ್ದಾರೆ ಅಂತ ಆರೋಪ ಇದೆ. ಈ ಎಲ್ಲ ಪ್ರಶ್ನೆಗಳಿಗೆ ಶಾಸಕರ ಪರವಾಗಿ ಅಥವಾ ಪಕ್ಷದ ಪರವಾಗಿ ಮುಖಂಡರಿದ್ದಾರೆ. ರವೀಂದ್ರ ಮಿರ್ಜಿ ಅವರು ಏನು ಹೇಳ್ತಾರೆ ಕೇಳೋಣ. ಈಗಾಗಲೇ ನಮ್ಮ ಚಿಕ್ಕೋಡಿ ಲೋಕಸಭಾ ಸಂಸದರಾದ ಜನಪ್ರಿಯ ನಮ್ಮ ನಾಯಕರಾದ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರ ಒಂದು ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಮತಕ್ಷೇತ್ರಗಳ ಪೈಕಿ ರಾಯಬಾಗ್ ಮತಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಒಂದು ಕ್ವಶನ್ ಅನ್ನು ಕೇಳಿದ್ದಾರೆ. ರಾಯಬಾಗ್ ಮತಕ್ಷೇತ್ರಕ್ಕೆ ಸಂಸದರು ಏನೂ ಕೊಟ್ಟಿಲ್ಲ. ಅವರು ಬಹುತೇಕ ರಾಯಬಾಗ್ ಮತಕ್ಷೇತ್ರದಾಗ ಇರ್ತಾರೋ ಏನೋ ಜನ ಚಿಕ್ಕೋಡಿಯಾಗ ಇರ್ತಾರೋ ನನಗೆ ಗೊತ್ತಿಲ್ಲ. ಅವರು ಕೂಡ ನನ್ನ ಮಿತ್ರರ. ಆದ್ರೆ ರಾಯಬಾಗ್ ಮತಕ್ಷೇತ್ರಕ್ಕೆ ಕಳೆದ 2-3 ತಿಂಗಳ ಹಿಂದೆ ಮಾನ್ಯ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಲೋಕಸಭಾ ಸದಸ್ಯರಾದ ನಮ್ಮ ನಾಯಕರಾದ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರು ಮತ್ತು ಸ್ಥಳೀಯ ಶಾಸಕರಾದಂಥ ಇಲ್ಲಿ ಬಿಜೆಪಿ ಶಾಸಕರು ಇದ್ರೂ ಕೂಡ ರಾಯಬಾಗ್ ಪಟ್ಟಣದಲ್ಲಿ 39 ರಾಯಬಾಗ್ ಮತಕ್ಷೇತ್ರದ ಕೆರೆಗಳ ನೀರು ತುಂಬುವ ಶಂಕುಸ್ಥಾಪನೆಗೆ ಕಾಮಗಾರಿಗೆ ಪೂಜೆಯನ್ನು ನೆರವೇರಿಸಿ ಆ ಕಾಮಗಾರಿಗಳನ್ನ ಪ್ರಾರಂಭ ಮಾಡಿದ್ದಾರೆ. ಓಕೆ, ಪ್ರಶ್ನೆ ಕೇಳಿದ್ರು. ರಸ್ತೆ ಅಗಲೀಕರಣದ ಬಗ್ಗೆ ಆಗಿಲ್ಲ. ರಸ್ತೆ ಅಗಲೀಕರಣ ಇವತ್ತು ಚಿಕ್ಕೋಡಿ ಪಟ್ಟಣದಲ್ಲಿ, ಚಿಕ್ಕೋಡಿ ಪಟ್ಟಣಕ್ಕೆ ಮೊದಲು ಬರಬೇಕಾದ್ರೆ ಇವತ್ತು ನಮ್ಮ ಚಿಕ್ಕೋಡಿ ಸದಲಗ ಮತಕ್ಷೇತ್ರದಲ್ಲಿ ಯಾವ ರೀತಿ ಹಳ್ಳಿಗಳಿಗೆ, ರೈತರಿಗೆ ನಮ್ಮ ಹೊಲ ನಮ್ಮ ರಸ್ತೆ, ಒಂದು 3 ಮೀಟರ್ ಅಗಲದ ರಸ್ತೆ ಇದಾವು, 12 ಫೂಟ. ಆ ರೀತಿ ಈ ಚಿಕ್ಕೋಡಿ ಪಟ್ಟಣಕ್ಕೆ ಮೊದಲಿನ ರಸ್ತೆ. ಓಕೆ, ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಚಿಕ್ಕೋಡಿ ಪಟ್ಟಣಕ್ಕೆ ಎಲ್ಲ ಕಡೆಯಿಂದ 4 ದಿಕ್ಕಗಳಿಂದ ಎಂಟ್ರಿ ಕೊಡಬೇಕಾದ್ರೆ ಚಿಕ್ಕೋಡಿ ಪಟ್ಟಣಕ್ಕೆ ಎಲ್ಲ ಕಡೆ ಡಿವೈಡರು, ಡಬಲ್ ರೈಟ್ ಮತ್ತು ಕಂಪ್ಲೀಟ್ ಆಗಿ ಕೈಗಾರಿಕೆಗಳನ್ನ ತಂದಿಲ್ಲ. ಕೈಗಾರಿಕೆಗಳನ್ನ ಸರ್ ಆ ವಿಷಯಕ್ಕೆ ಬರ್ತೀನಿ. ಒಂದು ವೈನ್ ಪಾರ್ಕ್ ಆಗಬೇಕಾಗಿತ್ತು. ಸರ್ 1 ಮಿನಿಟ್. ಯಾವಾಗ ನಮ್ಮ ನಾಯಕರಾದ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರು ಇದೇ ಸರ್ಕಾರದಲ್ಲಿ 3 ಸಚಿವ ಸ್ಥಾನಗಳನ್ನ, ಖಾತೆಗಳನ್ನ ಅಲಂಕರಿಸಿದ್ರು. ಒಂದು ಸಕ್ಕರೆ, ಮುಜರಾಯಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಮಂತ್ರಿ ಆಗಿದ್ದಾಗ ಇದೇ ನೆರೆ ನಮ್ಮ ಬೋರ್ಗಾಂವ್ ಗ್ರಾಮದಲ್ಲಿ 75 ಎಕರೆಯಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಅನ್ನ ಪ್ರಾಮಾಣಿಕವಾಗಿ ಮಂಜೂರು ಮಾಡಿಸಿದ್ದಾರೆ. ಅಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಕಾಮಗಾರಿ ಚಾಲು ಇದೆ. ಅಲ್ಲಿ ಎಷ್ಟು ಜನ ಉದ್ಯೋಗ ಅವಕಾಶ ಪಡೆದಿದ್ದಾರೋ ಅಲ್ಲಿ ಜನರನ್ನ ತಾವು ಕೇಳಬಹುದು. ಅಂದ್ರೆ ಇಲ್ಲಿಂದ ಯಾರು ಮಹಾರಾಷ್ಟ್ರಕ್ಕೆ, ಬೇರೆ ರಾಜ್ಯಕ್ಕೆ ಹೋಗ್ತಾ ಇಲ್ಲ ಉದ್ಯೋಗಕ್ಕೋಸ್ಕರ. ಸರ್, ಜನಸಂಖ್ಯೆ ಹೆಚ್ಚಿರೋದ್ರಿಂದ ಇವತ್ತು ಯುವಕರಲ್ಲಿ ಹೋಗಿ ಬರ್ತಕ್ಕಂಥ ಹವ್ಯಾಸ ಇರೋದ್ರಿಂದ ನಮ್ಮ ಮತಕ್ಷೇತ್ರಕ್ಕೆ ಮಹಾರಾಷ್ಟ್ರ ರಾಜ್ಯ ಹೊಂದ್ಕೊಂಡಿರೋದ್ರಿಂದ ಅಲ್ಲಿಯೂ ಕೂಡ ಹೋಗಿ ಬರ್ತಾರೋ. ಮತ್ತೊಂದು ಸರ್, ಇವತ್ತು ನನ್ನ ಮಿತ್ರರಾದ ಪ್ರಭು ಡಬ್ಬನವರವರು ಯಾವುದೇ ನೀರಾವರಿ ಮಾಡಿಲ್ಲ ಅಂತ ಕೇಳಿದ್ರು. ನಾನು ಒಂದು ಹೇಳ್ತೀನಿ, ಪ್ರಭು ಡಬ್ಬನವರವರು ಮತ್ತು ಅಲ್ಲಿಯ ಸಮಸ್ತ ರೈತರು ಕೂಡಿ ಒಂದು ಫೂಟಿನ PUC ಪೈಪ್ಲೈನ ಒಬ್ಬರು ಮತ್ತೊಬ್ಬರು ಸಹಾಯಧನ ಲೋನನ್ನು ರೈತರಿಗೆ ಕೊಟ್ಟರು, ಮತ್ತೊಬ್ಬರು ಪೈಪನ್ನು ಕೊಟ್ಟರು. ಸುಮಾರು 16 ಕಿಲೋಮೀಟರ್ಗಳ ಪೈಪ್ಲೈನನ್ನು ನನ್ನ ಗ್ರಾಮದಿಂದ, ಕೃಷ್ಣಾ ನದಿಯಿಂದ ಉಂಬ್ರಾನಿ, ಬೆಳಕೂಡ್, ಬಂಬಲ್ವಾಡ ಗ್ರಾಮಕ್ಕೆ ಹೋದ್ರು. ಆದ್ರೆ ಅದಕ್ಕೆ ಸ್ಪೀಡ್ ಲೈನ್ ವ್ಯವಸ್ಥೆಯನ್ನು ಅವರ ರೊಕ್ಕ ತುಂಬ್ಕೊಂಡು ಮಾಡ್ಕೊಂಡ್ರು. ಆದ್ರೆ ಅವರಿಗೆ ಪ್ರಾಮಾಣಿಕವಾಗಿ ಪ್ರಭು ಡಬ್ಬನವ್ರಿಗೆ ನಾ ಕೇಳ್ತೀನಿ,
ಆ ಸ್ಪೀಡ್ ಲೈನ್ ಹಾಕಿ ಕೊಡಬೇಕಾದ್ರೆ ನನ್ನ ಗ್ರಾಮದಾಗ ಕನಿಷ್ಠ 6 ತಿಂಗಳು ಉದ್ದೇಡಿದರು. ತದನಂತರ ಪಕ್ಷ ಪಾತ ಮರ್ತ ಅವರಿಗೆ ಒಂದು ಸಹಕಾರ ಕೊಟ್ಟ ಸ್ಪೀಡ್ ಲೈನ್ ವ್ಯವಸ್ಥೆಯನ್ನು ಪ್ರಾಮಾಣಿಕವಾಗಿ ಮಾಡಿ ಕೊಟ್ಟಿದ್ದೇವಲ್ಲೋ ಹೇಳ್ಬೇಕು. ಓಕೆ ರೈಟ್. ಎಸ್ ಜೆಡಿಎಸ್ ನವರು 2018ರಲ್ಲಿ ನಿಮ್ಮ ಪಕ್ಷವನ್ನ ಯಾಕೆ ಆಯ್ಕೆ ಮಾಡಬೇಕು, ಜನರಿಗೆ ನೀವೇನ್ ಹೇಳ್ತೀರಿ? ಎಸ್, ಒಂದ್ ನಿಮಿಷ ಮಾತಾಡ್ತೀನಿ. ಇಲ್ಲ ಸಾಕು. ರೈತರ ಬದಲು ಒಂದು ಕ್ವಶನ್ ಸರ್, ರೈತರ ಬದಲ ನಿಮ್ಮ ಉತ್ತರ ಕೊಡುವಂತ ಸಮಯ ಮಾತ್ರ ಇದೆ ಸರ್, ಪ್ರಶ್ನೆ ಕೇಳುವಂತ ಸಮಯ ಇಲ್ಲ. ಉತ್ತರ ಮಾತ್ರ ಕೊಡಿ. ಉತ್ತರ ಅಟ್ಟ ಕೊಡೋದ ಸರ್. ಇಲ್ಲಿ ಹೇಳಿದ್ರು ಸರ್, ರೈತರ ಪರವಾಗಿ ಕಾಳಜಿ ಇರಬೇಕು, ರೈತರ ಸಮಸ್ಯೆಗಳನ್ನು ಹೋಗಲಾಡಿಸಬೇಕು ಅಂತ ಹೇಳಿದ್ರು ಸರ್. ಇಡೀ ಭಾರತ ದೇಶದಲ್ಲಿ ರೈತರಿಗೆ ಬೆಳೆದಂತ ಕಬ್ಬಿಗೆ ಬೆಂಬಲ ಬೆಲೆ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಾನ್ಯ ನಮ್ಮ ನಾಯಕರಾದ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರೇನು ಮಂತ್ರಿ ಆಗಿದ್ರು, ಇಡೀ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಮಾದರಿಯನ್ನಾಗಿ ಮಾಡಿ ತೋರಿಸಿದರು. ಪ್ರತಿಯೊಬ್ಬ ರೈತರಿಗೆ 250 ರೂಪಾಯಿ ಬೆಂಬಲ ಬೆಲೆ ಕಡಿಮೆ ಇದೆ ಅಂತ. ಸಕ್ಕರೆ ಕೊಂಡ್ಕೊಳ್ಳುವಂತ ಬೆಲೆ ಜಾಸ್ತಿ ಆಗ್ತಾ ಇದೆ, ರೈತರು ಕೊಡೋದು ಬಾಕಿ ಹಾಗೆ ಇದೆ. ಕಬ್ಬಿಗೆ ಬೆಂಬಲ ಬೆಲೆ ಕಡಿಮೆ ಇದೆ ಅಂತ ಸರ್, ಕಬ್ಬಿಗೆ ಕಬ್ಬಿಗೆ ಬೆಂಬಲ ಬೆಲೆ ಮಾನ್ಯ ನಮ್ಮ ನಾಯಕರಾದ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರು ಹಾಗೂ ಗಣೇಶ್ ಅಣ್ಣ ಹುಕ್ಕೇರಿ ಅವರ ಕೈಯಲ್ಲಿ ಯಾವುದೇ ಸಕ್ಕರೆ ಕಾರ್ಖಾನೆಯ ಆಡಳಿತ ಇಲ್ಲ. ಎಲ್ಲ ಇರೋದು ಬಿಜೆಪಿ ಪಕ್ಷದ ಲೀಡರ್ಗಳಲ್ಲಿ. ಅಟ್ಲೀಸ್ಟ್ ಒತ್ತಡ ಮಾಡುವಂತ ಒತ್ತಡ ಮಾಡಿ ಜನ ಕೊಟ್ಟಿದಾರಲ್ವಾ ಸರ್, ಒತ್ತಡ ಮಾಡಿ ಸ್ಥಾನ ಕೊಟ್ಟಿದಾರಲ್ವಾ ಸರ್. ಅದೇ ಹೇಳ್ತಾ ಇದ್ದೇನೆ, ಇಡೀ ಭಾರತ ದೇಶದಲ್ಲಿ ರೈತರಿಗೆ ಸರ್, ರೈತರಿಗೆ ಇಡೀ ಭಾರತ ದೇಶದಲ್ಲಿ ರೈತರಿಗೆ ಬೆಂಬಲ ಬೆಲೆವಾಗಿ 250 ರೂಪಾಯಿಗಳನ್ನ ಪ್ರಕಾಶ್ ಹುಕ್ಕೇರಿ ಅವರ ಮಂತ್ರಿ ಆಗಿದ್ದಾಗ ಕೊಟ್ಟಿದ್ದಾರೆ. ನೋಡ್ರಿ, ಕಬ್ಬಿಣ ವಿಷಯ ಬಂದಾಗ ಕಾಂಗ್ರೆಸ್ನು ನಮ್ಗೆ ಅನ್ಯಾಯ ಮಾಡಿತ್, ಬಿಜೆಪಿನೂ ಅನ್ಯಾಯ ಮಾಡಿತ್. ಹೆಂಗತ್ತಂದ್ರ ಜೆಡಿಎಸ್ ಅನ್ಯಾಯ ಮಾಡಿತ್. ಹೆಂಗತ್ತಂದ್ರ ಎಲೆಕ್ಷನ್ ಬಂದಾಗ ಇವ್ರು ಪಾರ್ಟಿ ಮಾಡ್ತಾರ, ಕಬ್ಬಿಣ ರೇಟ್ ಕೊಡೋ ವಿಷಯ ಬಂದಾಗ ಎಲ್ಲಾ ಕಬ್ಬಿನ ಫ್ಯಾಕ್ಟರಿ ಮಾಲಕರು ಒಂದಾಕಾರ. ಮತ್ತೆ ಈ ಕಾರ್ಯಕ್ರಮ ನೋಡ್ರಿ, ಅನುಭವಿ ಸತ್ತಾಗ 2650 ರೂಪಾಯಿ ರೇಟ್ ಇತ್ತು ಸಾಹೇಬ್ರ. ಇವತ್ತು ಎಷ್ಟು ರೇಟ್ ಕೊಡ್ತೀರಿ? ಅದಲ್ಲ, ಇವತ್ತಿಂದಲ್ಲ 250 ರೂಪಾಯಿ ಬೆಂಬಲ ಬೆಲೆಯನ್ನು ಯಾರ ರೈತರು ಕೊಡಿಸಿದ್ರು ಅನ್ನೋದು ನೀವು ಹೇಳ್ರಿ. ರೈಟ್ ಸರ್. ಓಕೆ, ಹುಕ್ಕೇರಿ ಅವರೇ, 2000 ಕೊಟ್ಬಿಡಿ ಮೈಕ್. 2018 ವಿಧಾನಸಭಾ ಎಲೆಕ್ಷನ್ ಈಗ ಸಮೀಪಿಸ್ತಾ ಇದೆ, ಎಲ್ಲ ಆದ ಬಿಸಿನಲ್ಲಿದ್ದಾರೆ. ಮುಂದಿನ ನಿಮ್ಮ ನಾಯಕ ಯಾರಾಗಬೇಕು, ಎಂಥ ನಾಯಕನನ್ನ ನೀವು ಆಯ್ಕೆ ಮಾಡ್ತೀರಿ, ಜನರು ಏನ್ ಅಪೇಕ್ಷೆ ಮಾಡ್ತಾರೆ, ಕೊನೆದಾಗ ಏನ್ ಹೇಳ್ತೀರಿ? ಈಗ ಹೆಂಗೈತ್ರಿ, ಪ್ರಜಾಪ್ರಭುತ್ವ ಅಂತೂ ಮುಗಿದೈತಿ, ನಿಮ್ಗೆಲ್ಲ ಗೊತ್ತದ ವಿಷಯ ಐತಿ. ಯಾರ ಕಡೆ ರೊಕ್ಕ ಐತಿ, ಯಾರ ಕಡೆ ತೋಳ್ಬಲ ಐತಿ, ಅವ್ರು ಇವತ್ತು ರಾಜಕಾರಣದಾಗ ಬರಕ್ಕೆ ಸಾಧ್ಯ ಐತಿ. ಯಾರೂ ಸತ್ಪುರುಷರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ನಮ್ಮ ತಪ್ಪಲ್ಲ, ನಮ್ಮ ಭಾರತ ದೇಶದ ಸಂಸ್ಕೃತಿಯ ತಪ್ಪ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚುನಾವಣೆಗೆ ನಿಂತಾಗ ಸುದ್ದ ಬಿದ್ದಿದ್ದಾರೆ. ನಮ್ಮ ರಾಷ್ಟ್ರಕ್ಕೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸುದ್ದ ಬಿದ್ದಿದ್ದಾರೆ. ಈಗ ಜನರಿಗೆ ಒಳ್ಳೆ ಜನ ಬೇಕಂತ ತಿಂತಿರ್ಲಿಲ್ಲ. ಏನ್ ಪರಿಸ್ಥಿತಿ ಐತ್ರಿ, ಈಗೇನ್ ನಿಂತಿರ್ತಾರ್ರಿ, ಅತ್ರಾಗ ಒಬ್ರು ಯಾರು ಒಳ್ಳೆಯವ್ರದವ್ರನ್ನ ನೋಡ್ಬೇಕಾಗಿತ್ತು ಇಷ್ಟೇ. ಓಕೆ, ಎಸ್. ನಮ್ಮ ಪಕ್ಷವನ್ನ ಯಾಕೆ ಆಯ್ಕೆ ಮಾಡಬೇಕು, ಜೆಡಿಎಸ್ ಪಕ್ಷವನ್ನ? ಜೆಡಿಎಸ್ ಪಕ್ಷನ ಎದಕ್ಕೆ ಆಯ್ಕೆ ಮಾಡ್ಬೇಕಂದ್ರೆ 20 ತಿಂಗಳ ಮಾಡಿದಂತಹ ಸಾಧನೆ ಮಾಡಿದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು 20 ತಿಂಗಳಲ್ಲೇ ಒಂದು ರೈತರ ಸಾಲ ಮನ್ನಾ ಇರಬಹುದು, ಬೆಳಗಾವಿಗೆ ಸುವರ್ಣಸೌಧ ಇರಬಹುದು, ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆನ ಇರಬಹುದು, ಅಂಗವಿಕಲರಿಗೆ ಇವತ್ತು ವೆಹಿಕಲ್ ಚೇರ್ಗಳನ್ನ ಕೊಟ್ಟಿದ್ದಾರೆ. ಮತ್ತು ಎಲ್ಲರನ್ನು, ಅದಕ್ಕೆ ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ಬರಬೇಕು, ಎಲ್ಲರನ್ನೂ ನೋಡಿದ್ದೇವೆ 5 ವರ್ಷ. ಪಾಪ ಕುಮಾರಸ್ವಾಮಿ ಏನ್ ಮಾಡಿ ತೋರಿಸಿದ್ದಾರೆ. ಇನ್ ಮುಂದೆ ಸಂಪೂರ್ಣವಾಗಿ 5 ವರ್ಷವರೆಗೆ ಸರ್ಕಾರ ಕೊಟ್ರೆ ಆಡಳಿತ ಅವ್ರ ಕಡೆ ಇರೋದಿಲ್ಲ, ನಿಮ್ ಮನೆ ಬಾಗಿಲಿಗೆ ಬರುತ್ತೆ ಅಂತ ನಾನು ನಮ್ ಜೆಡಿಎಸ್ ಸರ್ಕಾರ ಬರಬೇಕಂತ. ರಾಜ್ಯದಲ್ಲಿ ಇದಕ್ಕೆ ಮೊದಲು ಬಿಜೆಪಿ ಸರ್ಕಾರ ಇದ್ದಾಗ ಯಾವ ರೀತಿ ಭ್ರಷ್ಟಾಚಾರ ಆಯಿತು, 5 ವರ್ಷದಲ್ಲಿ 3 ಮಂದಿ ಮುಖ್ಯಮಂತ್ರಿಗಳ ಬದಲಾವಣೆ, ಒಂದು ಮುಖ್ಯಮಂತ್ರಿ ಸ್ಥಾನದ ಹಿಂದಗಡೆ ಉಪಮುಖ್ಯಮಂತ್ರಿ 2 ಸ್ಥಾನನ ಯಾರಾದರೂ ಸೃಷ್ಟಿ ಮಾಡಿದ್ರೆ ಅದು ಬಿಜೆಪಿ ಸರ್ಕಾರ ಇದ್ದಾಗ. ಇದನ್ನೆಲ್ಲನ ಇಟ್ಕೊಂಡು ಕಳೆದ 5 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಿರ ಸರ್ಕಾರ, ಜನಪರ ಕಾರ್ಯ, ಸಂಪೂರ್ಣವಾದಂಥ ಕರ್ನಾಟಕ ನವ ಕರ್ನಾಟಕ ನಿರ್ಮಾಣದ ಅಭಿವೃದ್ಧಿ ಪಥದತ್ತ ಮತ್ತು ನಮ್ಮ ಚಿಕ್ಕೋಡಿ ಸದಲಗ ಮತಕ್ಷೇತ್ರ ಅಂತ ಈಗಾಗಲೇ ನಾನು ನಿಮಗೆ ಇದಕ್ಕೂ ಮುಂಚೆನೂ ಹೇಳಿದ್ದೇನೆ, ಈಗೂ ಕೂಡ ಹೇಳ್ತೀನಿ. ಇಡೀ ರಾಜ್ಯದ 224 ಕ್ಷೇತ್ರಗಳಲ್ಲಿ ಮಾದರಿ ಮತಕ್ಷೇತ್ರ
ಮತ್ತು ಇಲ್ಲಿಯ ನಮ್ಮ ಜನನಾಯಕರು ಸಂಸದರು ಇರ್ಬೋದು, ಶಾಸಕರು ಇರ್ಬೋದು, ಅವರು ಯಾವತ್ತೂ ಕೂಡ 24x7 ಸಾಮಾನ್ಯ ಕಾರ್ಯಕರ್ತರು ನೀಡೋದು ಪ್ರತಿಯೊಬ್ಬ ಕಾರ್ಯಕರ್ತನ ಮಧ್ಯದಲ್ಲಿ ಜನರಗೋಸ್ಕರ ಕೆಲಸ ಮಾಡೋದ್ರಿಂದ ಇಲ್ಲಿ ನಮ್ಮ ನಾಯಕರಾದಂಥ ಗಣೇಶಣ್ಣ ಹುಕ್ಕೇರಿ ಅವರು ಯಾವ ರೀತಿ ಪಶ್ಚಿಮಕ ಸೂರ್ಯ ಮುನುಗುತ್ತಾನೋ, ಪೂರ್ವಕ ಯಾವ ರೀತಿ ಹುಟ್ಟುತ್ತಾನೋ, ಅದೇ ರೀತಿ ಚಿಕ್ಕೋಡಿ ಸದಲಗ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗಣೇಶಣ್ಣ ಹುಕ್ಕೇರಿ ಅವರು ಪ್ರಚಂಡ ಬಹುಮತದಿಂದ ಈ ಮತಕ್ಷೇತ್ರದಿಂದ ವಿಧಾನಸಭೆಯನ್ನ ಪ್ರವೇಶ ಮಾಡ್ತಾರೆ. ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದಾರೆ. ನಿಮ್ಮ ಸಿಎಂ ಯಾರಾಗ್ತಾರೆ ಹಾಗಾದ್ರೆ? ಬರೋ ಸಲ ಮುಂದಿನ ಸಿಎಂ ಕೂಡ ಮಾನ್ಯ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಆಗ್ಬೋದು, ಮತ್ತು ಇಲ್ಲದಿದ್ರ ನಮ್ಮ ಪಕ್ಷದ ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡು ಯಾರನ್ನ ಕೂಡ ಸಿಎಂ ಮಾಡಿದ್ರು ಅದಕ್ಕೆ ನಾವು ಸಹಮತ ಇದ್ದೇವೆ. ಒಂದ್ ವೇಳೆ ಈ ಮೂಲಕ ಭ್ರಷ್ಟಾಚಾರ ರಹಿತವಾದಂತ ಚುನಾವಣೆಯನ್ನ ನಡೆಸ್ತೀರಿ, ಯಾವುದೇ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಭ್ರಷ್ಟಾಚಾರ ರಹಿತವಾದಂತ ಚುನಾವಣೆಯನ್ನ ಮತದಾನವನ್ನ ನಡೆಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತೀರಿ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಸರ್, ನಾವು ಯಾವತ್ತು ಭ್ರಷ್ಟಾಚಾರ ಮುಕ್ತವಾಗಿ ಚುನಾವಣೆ ನಡೆಸ್ತೀವಿ. ಇವರಿಗೆ ಕಾಂಗ್ರೆಸ್ ಪಕ್ಷದ ಮ್ಯಾಗ ಭ್ರಷ್ಟಾಚಾರ ಆರೋಪ ಯಾಕೆ ಮಾಡ್ತಾರಂದ್ರ, ಈ ಉಳಿಕೆದ ಪಕ್ಷದ ಲೀಡರ್ಗಳಿಗೆ ಸಾಮಾನ್ಯ ಕಾರ್ಯಕರ್ತನ ಹೆಸರು ಗೊತ್ತಿಲ್ಲ, ಸಾಮಾನ್ಯ ಕಾರ್ಯಕರ್ತರ ಕೂಡ ಹೋಗೋದು ಗೊತ್ತಿಲ್ಲ, ಇಂಥ ಬಿಸಿಲಿನ್ಯಾಗ AC ಗಾಡಿಯಾಗಿಂದ ಇಳೋದು ಗೊತ್ತಿಲ್ಲ, ಅವ್ರು ಇದನ್ನ ಆರೋಪ ಮಾಡ್ತಾರೋ. ಓಕೆ, ಥ್ಯಾಂಕ್ ಯು. 3 ಜನ ಅತಿಥಿಗಳಿಗೆ, ಗಣ್ಯರಿಗೆ ಸಾಕಷ್ಟು ವಿಚಾರಗಳನ್ನ ವಿನಿಮಯ ಮಾಡ್ಕೊಂಡಿದ್ದೀರಿ. ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದ ಸಮಸ್ಯೆಗಳು ಏನಿದೆ, ಆ ಸಮಸ್ಯೆಗಳಿಗೆ ಏನ್ ಪರಿಹಾರ ತೆಗೆದುಕೊಳ್ಬೇಕು, ಹಾಗಾದ್ರೆ ಮುಂದಿನ ಜನನಾಯಕನಾಗಿ ಆಯ್ಕೆ ಮಾಡಬೇಕಾದ್ರೆ ವಿಚಾರವಂತಿಕೆಯಿಂದ ಆಯ್ಕೆ ಮಾಡಬೇಕು, ಅದ್ರ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತ ನಾಯಕನ ಆಯ್ಕೆ ಮಾಡ್ತೀವಿ, ಭ್ರಷ್ಟಾಚಾರ ರಹಿತವಾದಂತಹ ಚುನಾವಣೆಯನ್ನು ನಡೆಸ್ತೀವಿ ಅಂತ ಎಲ್ಲರೂ ಮಾತು ಕೊಟ್ಟಿದ್ದಾರೆ. ನೋಡೋಣ 2018ರ ಚುನಾವಣೆ ಯಾರ ಪರವಾಗಿ ಇಲ್ಲಿ ಜನ ತೀರ್ಮಾನ ಕೊಡ್ತಾರೆ ಅಂತ. ಎಲ್ಲರಿಗೂ ಧನ್ಯವಾದಗಳನ್ನ TV5 ತಂಡದ ಪರವಾಗಿ ಹೇಳ್ತಾ, ಸಾರ್ವಜನಿಕರು, ಪೊಲೀಸರು, ಚುನಾವಣಾ ವೀಕ್ಷಣಾ ದಳದವರು ಕೂಡ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ವಿಶೇಷ ಕಾರ್ಯಕ್ರಮಗಳಿಗೆ ಮುಗಿಸ್ತಾ ಇದ್ದೀನಿ. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ. ನುಡಿದಂತೆ ನಡೆದಂತ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ. ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತರಕ್ಕೆ ಸಾಧ್ಯ ಆಯಿತು. ಒಂದ್ 5 ವರ್ಷ ಈ ಹುಡುಗ ಏನ್ ಮಾಡಬಲ್ಲ? ಯಾರಾಗ್ತಾರೆ ಸಿಎಂ?